ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಆಷಾಢ ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ, ತ್ರಿಶಕ್ತಿ ದೇವಿಯ ಸಂಪೂರ್ಣ ಅನುಗ್ರಹದೊಂದಿಗೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ತಾಯಿ ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಆಷಾಢ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಭಕ್ತಿಪೂರ್ವಕವಾಗಿ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. ಪುಳಿಯೋಗರೆ ಅಂದರೆ ಅದು ಅಯ್ಯಂಗಾರ್ ಪುಳಿಯೋಗರೆ. ಅಂತಹ ಅಯ್ಯಂಗಾರ್ ಪುಳಿಯೋಗರೆಯ ಅಸಲಿ ರುಚಿಯನ್ನು ತಾವು ಕಂಡುಕೊಳ್ಬೇಕು ಆದರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಿಕ್ಸನ್ನು ತಪ್ಪದೇ ತಾವು ನಿಮ್ಮ ಅಡುಗೆ ಪದಾರ್ಥದ ರೀತಿಯಲ್ಲಿ ಬಳಕೆಯನ್ನು ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರ. ಆಷಾಢ ಮಾಸಗಳಲ್ಲಿ ಶುಕ್ರವಾರ ಅನ್ನೋದೇ ಒಂದು ಅದ್ಭುತ. ಮತ್ತು ಶುಕ್ರವಾರದಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ತಕ್ಕಂಥದ್ದು ಮತ್ತೊಂದು ಅದ್ಭುತ ಅಂತಲೇ ಹೇಳ್ಬೋದು. ಆಷಾಢ ಮಾಸದ ಈ ಒಂದು ಶುಕ್ರವಾರದ ಈ ಒಂದು ವಿಶೇಷ ದಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೂ ಕೂಡ ಬಹಳ ವಿಶೇಷವಾಗಿ ದೇವಿಗೆ ಪೂಜಾನುಷ್ಠಾನವನ್ನು ಕೂಡ ಸಲ್ಲಿಸೋರಿದ್ದೇವೆ. ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದರ ಜೊತೆಗೆ ಇವತ್ತಿನ ದಿವಸ ಶುಕ್ರವಾರ, ಆಷಾಢ ಮಾಸದ 3ನೆಯ ಶುಕ್ರವಾರ ಇವತ್ತಿನ ದಿವಸ. ಈ 3ನೇ ಶುಕ್ರವಾರದಂದು ಗುರುಗಳು ನಮಗೆ ಯಾವೆಲ್ಲ ರೀತಿಯ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ಮತ್ತು ಈ ಒಂದು 3ನೇ ಶುಕ್ರವಾರದಂದು ನಮಗೆ ಯಾವ ರೀತಿ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನವನ್ನು ತಿಳಿಸ್ಕೊಡ್ತಾರೆ ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾರೆ. ಇನ್ನು ಇದರ ಜೊತೆಗೆ ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಿಹಿ ಸುದ್ದಿ. ಏನಪ್ಪ, ಈಗಾಗಲೇ ತಾವು ದೃಶ್ಯವನ್ನು ನೋಡ್ತಾ ಇದ್ದೀರಿ. ಭೂವರಹ ಸಾಲಿಗ್ರಾಮ. ಯಾರೆಲ್ಲ ಭೂವರಹ ಸಾಲಿಗ್ರಾಮವನ್ನು ದರ್ಶನವನ್ನು ಮಾಡಲಿಕ್ಕಾಗಿಲ್ಲ ಕಾರಣಾಂತರಗಳಿಂದ, ಪಾಪ ಅಂಗವಿಕಲತೆಯನ್ನು ಉಂಟು ಮಾಡ್ಕೊಂಡಿರ್ತಕ್ಕಂಥವ್ರಾಗಲಿ, ದೇಹದ ಪರಿಸ್ಥಿತಿಯನ್ನು ಸ್ವಲ್ಪ ಹದಗೆಡಿಸ್ಕೊಂಡಿರ್ತಕ್ಕಂಥವ್ರಾಗಲಿ, ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರಾಗಲಿ, ತಮ್ಮೆಲ್ಲರಿಗೂ ಕೂಡ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ನೋವಿದೆ. ಏನಪ್ಪ, ಅಂತಹ ಜನಸಾಗರ, ಆ ಒಂದು ಜನಸ್ತೋಮದ ಮಧ್ಯದಲ್ಲಿ ನಾವು ಹೇಗೆ ದರ್ಶನ ಮಾಡೋದು ಎಂಬತಕ್ಕಂಥ ಒಂದು ಭಾವನೆಯಿಂದ ತಾವೆಲ್ಲರೂ ಕೂಡ ನಿಮ್ಮ ವಾಸ್ತವ್ಯದಲ್ಲೇ ಉಳ್ಕೊಂಡ್ಬಿಟ್ರಿ. ನಿಮ್ಮೆಲ್ರಿಗೂ ಕೂಡ ಒಳಿತಾಗಬೇಕು, ನಿಮಗೂ ಕೂಡ ಭಗವಂತನ ದರ್ಶನ ಆಗಬೇಕು, ನಿಮಗೂ ಕೂಡ ಲಕ್ಷ್ಮೀ ಭೂವರ ಸ್ವಾಮಿಯ ದರ್ಶನದಿಂದ ಆಗ್ತಾ ಇರತಕ್ಕಂಥ ಈ ಒಂದು ಬದಲಾವಣೆಯ ಸಂಪೂರ್ಣ ಲಾಭ ತಾವು ಕೂಡ ಪಡ್ಕೊಳ್ಬೇಕು ಎಂಬತಕ್ಕಂಥದ್ರ ಕುರಿತಾಗಿ ಅದೊಂದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ತಮ್ಮೆಲ್ಲರಿಗೋಸ್ಕರ ಮತ್ತೆ ನಾಳೆ ಶನಿವಾರನೂ ಕೂಡ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನದ ದೃಶ್ಯಗಳನ್ನು ತಮ್ಮೆಲ್ಲರಿಗೂ ಕೂಡ ನಾವು ತೋರಿಸ್ತಾ ಇದ್ದೇವೆ. ತಪ್ಪದೆ ನಾಳಿನ ಶನಿವಾರದ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಇನ್ನು ಬರೀ ನಾಳೆ ಮಾತ್ರ ಅಲ್ಲ, ಇನ್ನು ಮುಂದಿನ ಶನಿವಾರಗಳಲ್ಲೂ ಒಂದಷ್ಟು ಶನಿವಾರಗಳ ತನಕನೂ ಕೂಡ ಈ ಒಂದು ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮದ ದರ್ಶನವನ್ನು ತಮ್ಮೆಲ್ಲರಿಗೂ ಕೂಡ ನಾವು ನಿರಂತರವಾಗಿ ಮಾಡಿಸ್ತಾನೆ ಇರ್ತೀನಿ. ಯಾರೆಲ್ಲರೂ ದರ್ಶನವನ್ನು ಮಾಡಲಿಕ್ಕಾಗಲಿಲ್ಲ, ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ, ಆಶ್ರಮಕ್ಕೆ ಬಂದು ನೇರವಾಗಿ ದರ್ಶನ ಮಾಡಲಿಕ್ಕಾಗಲಿಲ್ಲ, ತಾವು ಯಾರು ಕೂಡ ಯೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ವಾಸ್ತುಗೃಹದಲ್ಲಿ ತಾವು ಅದೇ ಜಾಗದಲ್ಲಿ ಕೂತು ಭಗವಂತನನ್ನು ದರ್ಶನ ಮಾಡಿ. ತಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ಸಂಶಯ ಬರ್ಬೋದು, ಗುರುಗಳೇ ನೇರವಾಗಿ ನೋಡಿ ಸಂಕಲ್ಪ ಮಾಡಿದರೆ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗ್ತಿತ್ತೇನೋ, ಟಿವಿನಲ್ಲಿ ನೋಡಿದ್ರೆ ನಮ್ಗೇನು ಗೊತ್ತಾಗುತ್ತೆ ಗುರುಗಳೇ, ಆದ್ರೂ ಕೂಡ ನಾವು ಟಿವಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಮ್ಗದು ಒಳಿತಾಗತ್ತಾ, ನಾವು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದಾ? ಸಂಪೂರ್ಣವಾಗಿ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳು. ಭಗವಂತನನ್ನು ನೀವು ಯಾವ ರೀತಿ ದರ್ಶನ ಮಾಡಿದ್ರೂ ಕೂಡ ಭಗವಂತ ಒಲಿತಕ್ಕಂಥವ್ರು. ಆದರೆ ಏನಪ್ಪ ಅಂದರೆ ನಿಮ್ಮ ಕಣ್ಣುಗಳಲ್ಲಿ ನೇರವಾಗಿ ನೋಡ್ಲಿಕ್ಕಾಗಲಿಲ್ಲ ಅಷ್ಟೇ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಈಗ ತಾವು ದರ್ಶನವನ್ನು ಮಾಡಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ, ಯಾವುದೇ ರೀತಿ ಬದಲಾವಣೆಗಳು ಕೂಡ ಆಗೋದಿಲ್ಲ. ಭಗವಂತನ ಅನುಗ್ರಹ ಯಾವ ರೀತಿ ಸಿಗಬೇಕೋ ನಿಮಗೆ ಸಿಕ್ಕೇ ಸಿಗುತ್ತೆ. ತಾವೇನು ಯೋಚನೆ ಮಾಡೋದು ಬೇಡ. ಇನ್ನು ಶನಿವಾರ ಆದಮೇಲೆ ಭಾನುವಾರ.
ಭಾನುವಾರ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮ, ಅದರಲ್ಲೂ ಶ್ರೀನಿವಾಸ್ ಶರ್ಮಾರವರಾಗಿ ನಾವು ತಿಳಿಸ್ಕೊಡ್ತಾ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮನೋಗತ ಪ್ರಶ್ನಾತಂತ್ರವೂ ಕೂಡ ಹೌದು, ಮತ್ತು ಮಾತನಾಡತಕ್ಕಂಥ ವನಸಿರಿಯ ಮೂಲಕ ಅದು ಕೊಡ್ತಾ ಇರತಕ್ಕಂಥ ಮಾರ್ಗದರ್ಶನದ ಮೂಲಕ ರಾಶಿ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಭಾನುವಾರ ಬಹಳ ವಿಶೇಷವಾಗಿ ತಿಳಿಸ್ತಾ ಇರತಕ್ಕಂಥ ರಾಶಿ ಫಲಗಳಲ್ಲಿ ಸಂಖ್ಯಾಶಾಸ್ತ್ರವನ್ನು ಕೂಡ ಅಳವಡಿಸ್ಕೊಂಡಿರ್ತಕ್ಕಂಥದ್ದಿದೆ. ಯಾವ ಯಾವ ರಾಶಿಗಳವ್ರಿಗೆ ಅವತ್ತಿನ ದಿವಸ ಸಂಖ್ಯೆ ಎಷ್ಟು ಒಳ್ಳೆಯದು, ಯಾವ ಸಂಖ್ಯೆ ಒಳ್ಳೆಯದು, ಯಾವ ಸಂಖ್ಯೆ ಕೆಟ್ಟದ್ದು ಎಂಬತಕ್ಕಂಥದ್ದು ಕುರಿತಾಗಿಯೂ ಕೂಡ ನಾವು ಮಾಹಿತಿಯನ್ನು ತಿಳಿಸಿದ್ದೀವಿ. ಸಂಖ್ಯಾಶಾಸ್ತ್ರವನ್ನು ಅಳವಡಿಸ್ಕೊಂಡಿದ್ದೇವೆ. ಅದರ ಜೊತೆಗೆ ವರ್ಣ ಬಣ್ಣಗಳು, ಯಾವ ವರ್ಣದ ವಸ್ತ್ರವನ್ನು ತಾವು ಧರಿಸಬೇಕು, ಇಲ್ಲಾಂದರೆ ಯಾವ ವರ್ಣದ ಪುಷ್ಪಗಳನ್ನು ತಾವು ಪೂಜೆ ಮಾಡ್ಬೋದು ಇವತ್ತಿನ ದಿವಸ, ಇಲ್ಲಾಂದರೆ ತಾವು ಇವತ್ತಿನ ದಿವಸ ಏನಾದರೂ ಒಂದು ವಿಚಾರಕ್ಕೆ ಮುಂದೆ ಹೋಗಬೇಕು, ಈಗ ಒಂದು ಬಟ್ಟೆನೇ ತಗೋಬೇಕು, ಯಾವ ವರ್ಣದ ವಸ್ತ್ರವನ್ನು ತಗೊಂಡ್ರೆ ಇವತ್ತಿನ ದಿವಸ ನೀವು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಎಂಬತಕ್ಕಂಥದ್ದು ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇವೆ. ಇವತ್ತಿನ ದಿವಸ ತಾವು ಪ್ರಯಾಣ ಮಾಡ್ತಕ್ಕಂಥ ದಿಕ್ಕಿನ ವಿಚಾರವಾಗಿ ನಾವು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇವೆ. ನೋಡಿ, ಒಬ್ಬ ಮನುಷ್ಯ ಅಂದಮೇಲೆ ಸಾಧಾರಣವಾಗಿ ಸಾಧಾರಣ ಬದುಕಿನಲ್ಲಿ ಅವನು ಹಾಕ್ತಕ್ಕಂಥ ಹೆಜ್ಜೆನಲ್ಲಿ ಮಾಡ್ತಕ್ಕಂಥ ಅಲ್ಪ ಸ್ವಲ್ಪ ಬದಲಾವಣೆಗಳಿಂದನೂ ಕೂಡ ಒಂದಿಷ್ಟು ನಾವು ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. ಅಂತಹ ಸೂಕ್ಷ್ಮ ಬದಲಾವಣೆಗಳ ಕುರಿತಾಗಿಯೂ ಕೂಡ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದ ರಾಶಿ ಫಲಗಳಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ತಪ್ಪದೇ ವೀಕ್ಷಿಸಿ. ಇನ್ನು ಅದರ ಜೊತೆಗೆ ಮತ್ತೊಂದು ಸೇರಿಸೋದು ಏನಪ್ಪ ಅಂದರೆ, ಈ ಭಾನುವಾರ ಆಷಾಢ ಮಾಸ ಅಲ್ವಾ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿ ಒಂದು ವಿಶೇಷ ತಂತ್ರಸಾರವನ್ನು ಕೂಡ, ತಂತ್ರಸಾರ ಅಲ್ಲ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಬಾರಿ ಭಾನುವಾರದಲ್ಲಿ ತಿಳಿಸಿರ್ತಕ್ಕಂಥದ್ದು ಇದು ತಂತ್ರ ಅಲ್ಲ, ಸಂಪೂರ್ಣವಾಗಿರತಕ್ಕಂಥ ಪೂಜಾನುಷ್ಠಾನ. ಈ ಒಂದು ಅನುಷ್ಠಾನವನ್ನು ತಾವು ತಪ್ಪದೇ ನಿಮ್ಮ ವಾಸ್ತುಗೃಹದಲ್ಲಿ ಆಚರಣೆಯನ್ನು ಮಾಡಲೇಬೇಕು. ಗಣಪನ ಅನುಗ್ರಹದೊಂದಿಗೆ ಗಣಪನ ಸಂಕೇತವಾಗಿರ್ತಕ್ಕಂಥ ಒಂದು ವನಸಿರಿ, ಆ ಒಂದು ವನಸಿರಿಯನ್ನು ತಾವು ತಪ್ಪದೇ ವೀಕ್ಷಿಸಬೇಕು ಭಾನುವಾರದ ಕಾರ್ಯಕ್ರಮದಲ್ಲಿ. ಗಣಪ ಅಂತಂದರೆ ನಿಮ್ಗೆಲ್ಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಅದೇ ರೀತಿ ಗಣಪನ ಅನುಗ್ರಹದೊಂದಿಗೆ ತಾಯಿ ಮಹಾಲಕ್ಷ್ಮಿಯನ್ನು ಹೋಲಿಸ್ಕೊಳ್ತಕ್ಕಂಥದ್ದಾಗಲಿ, ಸ್ಥಿರ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದಾಗಲಿ ಪ್ರತಿಯೊಂದೂ ಕೂಡ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ಆನಂದ್ ಗುರೂಜಿಯವರು ಇವತ್ತಿನ ದಿವಸ ಕರ್ನಾಟಕ ರಾಜ್ಯದೆಲ್ಲೆಡೆ ಸಾಕಷ್ಟು ವಿವಿಧ ನಾನಾ ಭಾಗಗಳಲ್ಲಿ ಅವರ ಒಂದು ಧರ್ಮಯಾತ್ರೆಯನ್ನು ನಿರಂತರವಾಗಿ ನಡೆಸ್ತಾನೆ ಇರ್ತಾರೆ. ಈ ಒಂದು ಧರ್ಮಯಾತ್ರೆಯಲ್ಲಿ ಮಹರ್ಷಿ ವಾಣಿ, ಮಹರ್ಷಿ ಮಂದಿರ ಮತ್ತು ಬಹಳ ವಿಶೇಷವಾಗಿ ಮಹರ್ಷಿ ಮಂದಿರದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳೂ ಕೂಡ ಒಂದು ರೀತಿ ಧರ್ಮಯಾತ್ರೆ ಆ ಒಂದು ಭಾಗಕ್ಕೆ ಸೇರ್ತಕ್ಕಂಥದ್ದು. ಆನಂದ್ ಗುರೂಜಿಯವರು ನಡೆಸ್ಕೊಂಡು ಬಂದಿರತಕ್ಕಂಥ ಈ ಒಂದು ಧರ್ಮಯಾತ್ರೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಅಂದರೆ ಅದು ಮಹಾಲಕ್ಷ್ಮಿ ನಮೋಸ್ತುತೆ. ಈ ಒಂದು ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಈ ಒಂದು ಶೀರ್ಷಿಕೆ, ಈ ಒಂದು ಹೆಸರು, ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಈ ಒಂದು ಹೆಸರಿನಲ್ಲಿ ಗುರೂಜಿಯವರು ಸಾಕಷ್ಟು ಕಡೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಶುಕ್ರವಾರ ಸಂಜೆ 5 ಗಂಟೆಗೆ ಬಳ್ಳಾರಿಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಶುಕ್ರವಾರ ಸಂಜಾಕಾಲ 5 ಗಂಟೆ ಕರೆಕ್ಟಾಗಿ ಗುರೂಜಿಯವರು ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ. ಕರೆಕ್ಟಾಗಿ ಗೋಧುಳಿ ಲಗ್ನದಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಸ್ಥಳ ಎಲ್ಲಿ ಎಂಬತಕ್ಕಂಥದ್ದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬಿಡ್ತೀನಿ. ಮೊದಲನೇದಾಗಿ ಬಳ್ಳಾರಿಗೆ ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ KA ರಾಮಲಿಂಗಪ್ಪ ಅವರ ಒಂದು ವಾಸ್ತುಗೃಹ. ರಾಮಲಿಂಗಪ್ಪ ಅವರ ಹೆಸರೇ ಒಂಥರ ಸ್ವಲ್ಪ ಕಷ್ಟವಾಗಿದೆ ಗುರುಗಳೇ. KA ರಾಮಲಿಂಗಾರಪ್ಪ ಅವರವರ ಒಂದು ವಾಸ್ತುಗೃಹ, ರಾಮಲಿಂಗಾರಪ್ಪರವರ ವಾಸ್ತುಗೃಹ, ಬಸವೇಶ್ವರ ನಗರ, 2ನೇ ಕ್ರಾಸು, ನೆಕ್ಸ್ಟ್ ಟು ಕಿಡ್ಸ್ ಸ್ಕೂಲ್. ಅಂದರೆ ಕಿಡ್ಸ್ ಸ್ಕೂಲ್ ಪಕ್ಕದಲ್ಲಿ, ಕಿಡ್ಸ್ ಸ್ಕೂಲ್ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಬಳ್ಳಾರಿನಲ್ಲಿ ಬಸವೇಶ್ವರ ನಗರ, 2ನೇ ಕ್ರಾಸು, ರಾಮಲಿಂಗಪ್ಪರವರ ವಾಸ್ತುಗೃಹದಲ್ಲಿ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಮೊದಲನೇದಾಗಿ ಏನು ಮಾಡ್ತಾರೆ, ಬಹಳ ವಿಶೇಷವಾಗಿ ಬಳ್ಳಾರಿಯಲ್ಲೇ ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರವಾಗಿರ್ತಕ್ಕಂಥ ದೇವಸ್ಥಾನ ಯಾವುದಪ್ಪ, ದೇವಿ ದೇವಸ್ಥಾನ ಯಾವುದಪ್ಪ, ಶಕ್ತಿ ದೇವತೆಯ ದೇವಸ್ಥಾನ ಯಾವುದಪ್ಪ, ಬಹಳ ವಿಶೇಷವಾಗಿ ಕನಕದುರ್ಗಾ ದೇವಿಯ ದೇವಸ್ಥಾನ. ಕನಕದುರ್ಗಾ ದೇವಿ ದೇವಸ್ಥಾನಕ್ಕೆ ಬಂದು ಮೊದಲನೇದಾಗಿ ತಾಯಿಯ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ರಾಮಲಿಂಗಪ್ಪರವರ ಒಂದು ವಾಸ್ತುಗೃಹಕ್ಕೆ ಬಂದು ಅಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಇವತ್ತಿನ ದಿವಸ ಈ ಒಂದು ಪೂಜಾನುಷ್ಠಾನವಾದ ನಂತರ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಆರಾಧ್ಯ ದೈವ ಹನುಮನನ್ನು ನಾವು ಯಾರು ತಾನೇ ಇಷ್ಟಪಡೋದಿಲ್ಲ. ಅಂತಹ ಹನುಮನ ಆರಾಧನೆಯನ್ನು ಮಾಡಲಿಕ್ಕೆ ಹನುಮನ ಹುಟ್ಟೂರು, ಹನುಮನ ಹುಟ್ಟಿರ್ತಕ್ಕಂಥ ಆ ಒಂದು ಸಾನ್ನಿಧ್ಯ, ಹನುಮನ ಜನ್ಮ ಸಾನ್ನಿಧ್ಯ ಅಂಜನಾದ್ರಿ ಬೆಟ್ಟಕ್ಕೆ ಗುರೂಜಿರವರು ಬರ್ತಾ ಇದ್ದಾರೆ. ಅದು ಯಾವಾಗ? ಇವತ್ತಲ್ಲ, ನಾಳೆ
ನೋಡಿ, ಶನಿವಾರ ನಾಳೆ ಭಗವಂತನ ದರ್ಶನ ಮಾಡ್ತಕ್ಕಂಥದ್ದೇ ಒಂದು ಅದ್ಭುತ. ಆ ಒಂದು ಸಮಯದಲ್ಲಿ ಗುರೂಜಿಯವರು ಬೆಳಗ್ಗೆ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಹನುಮನ ಹುಟ್ಟೂರು, ಹುಟ್ಟಿನ ಸಾನ್ನಿಧ್ಯ ಕಿಷ್ಕಿಂದ ಹನುಮನ ದರ್ಶನವನ್ನು ಮಾಡಲಿಕ್ಕೆ ಭಕ್ತಾದಿಗಳು ತಾವು ಅಲ್ಲೂ ಕೂಡ ಬರ್ಬೋದು. ಗುರೂಜಿಯವರೊಟ್ಟಿಗೆ ತಾವು ಕೂಡ ಹನುಮನ ದರ್ಶನವನ್ನು ಮಾಡ್ಬೋದು. ಗುರೂಜಿಯವರೊಟ್ಟಿಗೆ ಬನ್ನಿ, ನಾವೆಲ್ಲರೂ ಕೂಡ ಗುರೂಜಿಯವ್ರ ಜೊತೆ ಸೇರಿ ಅಂಜನಾದ್ರಿ ಬೆಟ್ಟವನ್ನು ಹತ್ತಿ ಹನುಮನ ದರ್ಶನ ಮಾಡಿ. ಆಷಾಢ ಮಾಸ, ಹನುಮನ ಅನುಗ್ರಹವೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದೇ. ಯಾಕೆ ಅಂದರೆ ಆಷಾಢ ಮಾಸದಲ್ಲಿ ನಾವೆಲ್ಲರೂ ಕೂಡ ಭಯಭೀತರಾಗಿ ಹೋಗ್ತೀವಿ, ಎಲ್ಲರೂ ಕೂಡ ಚಂಚಲಕ್ಕೆ ಒಳಗಾಗಿ ಹೋಗ್ತೀವಿ. ಅದಕ್ಕೋಸ್ಕರ ಹನುಮನ ಅನುಗ್ರಹ ನಮಗಿದ್ರೆ ಅದೆಲ್ಲವನ್ನು ಕೂಡ ನಾವು ಚಿಟಿಕೆ ಹೊಡೆಯೋಷ್ಟಲ್ಲಿ ದೂರ ಮಾಡ್ಕೊಳ್ಬೋದು. ಅಂತಹ ಹನುಮನನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಇವತ್ತಿನ ಕಾರ್ಯಕ್ರಮ, ನಾಳಿನ ಕಾರ್ಯಕ್ರಮ ಎಲ್ಲದಕ್ಕಿಂತ ಮಿಗಿಲಾಗಿ ಆಷಾಢ ಮಾಸದ ಶುಕ್ರವಾರದ ಒಂದಷ್ಟು ಮಹತ್ವವನ್ನು ತಿಳ್ಕೊಳ್ಬೇಕಂತ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಅದಕ್ಕೋಸ್ಕರ ಇನ್ಯಾಕೆ ತಡ, ಈಗ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕಂತ ಸಮಯ. ಈಗ ಗುರೂಜಿಯವರನ್ನ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸಫರ್ಣಾಂ ವರದಾರಣೀಂ ಚ ಪ್ರಸದಾಂ ಧೂತಾಂ ತರಿತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫಲಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸರಸ್ತಾ ವಿಫಲಕಡಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂ ಅಂಬಿಕಾಯೈ ನಮೋ ನಮಃ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗೌರೀನ್ಮಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಶುಕ್ರವಾರದ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಆಷಾಢ ಮಾಸದ ಶುಕ್ರವಾರ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಂಗಳೆಯರು, ಹೆಣ್ಣು ಮಕ್ಕಳು ಮನೆಯನ್ನು ಸಾರಿಸಿ ಗೂಡಿಸಿ ರಂಗವಲ್ಲಿಯನ್ನು ಹಾಕಿ ಮಾವಿನ ಸೊಪ್ಪು ತೋರಣವನ್ನು ಕಟ್ಟಿ, ಮಾವಿನ ಸೊಪ್ಪಿನ ತೋರಣ ಅದೆಷ್ಟು ಆನಂದ ಅಂತಕ್ಕಂಥದ್ದನ್ನೆಲ್ಲರೂ ತಿಳ್ಕೊಳ್ಬೇಕು. ಮನೆಯಲ್ಲಿ ಒಂದಷ್ಟು ಜನ ತಿಳ್ಕೊಂಡಿದ್ದೀರಿ, ಮಾವಿನ ಸೊಪ್ಪು ತೋರಣ ಮನೆಯಲ್ಲಿ ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಇಷ್ಟಕ್ಕೆ ಮಾತ್ರ ಸೀಮಿತ, ಅಥವಾ ಹಬ್ಬಗಳಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಗೌರಿ ಗಣಪತಿ, ಇಂತಹದ್ದು ಯುಗಾದಿ, ಇಂಥದ್ದಕ್ಕೆ ಮಾತ್ರ ಅಂತ. ಅದಲ್ಲ, ಮಾವಿನ ಸೊಪ್ಪು ತೋರಣವನ್ನು ಯಾವ ಮುಹೂರ್ತದಲ್ಲಿ ಬೇಕಾದರೂ ಕಟ್ಟಬಹುದು. ಪ್ರತಿ ಶುಕ್ರವಾರ ಮಂಗಳವಾರ ಸಹಿತ ಮಾವಿನ ಸೊಪ್ಪು ತೋರಣ ಕಟ್ಬೋದು. ನೋಡಿ, ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಪ್ರತಿನಿತ್ಯ ಮಾವಿನ ಸೊಪ್ಪಿನ ತೋರಣ ನೋಡ್ತೀವಿ ನಾವು. ಆ ಮಾವಿನ ಸೊಪ್ಪಿನ ಹಸಿರು ತೋರಣವನ್ನು ಕಂಡಾಗ ಮನಸ್ಸಿಗೆ ಕಣ್ಗಳಿಗೆ ಆಗುವ ಆನಂದವೇ ಬೇರೆ. ಅದಕ್ಕಾಗಿ ಈ ಒಂದು ಆಷಾಢ ಮಾಸದ ಶುಕ್ರವಾರ, ಅದರಲ್ಲೂ ತಾಯಿ ಚಾಮುಂಡೇಶ್ವರಿ, ಶಕ್ತಿದೇವತೆ, ನಾಡದೇವತೆ, ಗ್ರಾಮದೇವತೆ, ಬೆಂಗಳೂರಿನ ನಗರ ದೇವತೆ ತಾಯಿ ಅಣ್ಣಮ್ಮ ಪ್ರತಿಯೊಂದು ಸಾನ್ನಿಧ್ಯಗಳಲ್ಲೂ ಮಾವಿನ ಸೊಪ್ಪು ತೋರಣ ಎಲ್ಲ ಕಡೆಯೂ ರಾರಾಜಿಸ್ತಾ ಇರುತ್ತೆ. ಅದನ್ನೇ ತಾವು ಸಹಿತ ಮನೆಗಳಲ್ಲಿ, ಮನೆಯ ಪ್ರಾಂತ್ಯದಲ್ಲಿ ಎಲ್ಲಾದರೂ ಮಾವಿನ ಸೊಪ್ಪಿದ್ದರೆ ಇವತ್ತು ಲಕ್ಷಣವಾಗಿ ತೋರಣ ಕಟ್ಟಿ, ಇವತ್ತೂ ತೋರಣ ಕಟ್ಟಿ, ನಾಳೆ ಬರ್ತಕ್ಕಂಥ ಬರೋ ಶುಕ್ರವಾರವೂ ತೋರಣ ಕಟ್ಟಿ ನಮಸ್ಕಾರ ಮಾಡ್ಬೋದು. ಹಸಿರು ತೋರಣವನ್ನು ಕಟ್ಟಿದರೆ ಅಲ್ಲಿ ಆಕರ್ಷಣೆ ಜಾಸ್ತಿ. ಮಾವಿನ ಸೊಪ್ಪು ತೋರಣಕ್ಕೆ ತನ್ನದೇ ಆದಂಥ ಶಕ್ತಿ ಇದೆ. ಹಸಿರು ಇದ್ದರೆ ಅಲ್ಲಿ ಹಸಿರು, ಆ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಬುಧನ ಅನುಗ್ರಹ ಇರ್ತಕ್ಕಂಥ ಕಡೆ ವಿಷ್ಣುವಿನ ಸಾನ್ನಿಧ್ಯ ಅಂತ ಹೇಳ್ತಾರೆ. ಅಂದರೆ ಒಂದು ಬುಧಗ್ರಹವನ್ನು ಆರಾಧನೆ ಮಾಡುವಾಗ ನಾವು ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ವಿಷ್ಣುದೇವರ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆತಾಳೆ. ಆ ಲಕ್ಷ್ಮಿಯ ಒಂದು ಸಂಕೇತ ಅಲ್ಲಾಗಬೇಕಾದ್ರೆ, ಅಲ್ಲಿ ಸಾನ್ನಿಧ್ಯ ಸೃಷ್ಟಿಯಾಗಬೇಕಾದ್ರೆ ಇವೆಲ್ಲವೂ ಸಹಿತ ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾಗಿ ಶುಭ ಶುಕ್ರವಾರ, ಶುಭ ಸಂಧ್ಯಾಕಾಲ, ಅದರಲ್ಲೂ ಇವತ್ತು ಗೋಧೂಳಿ ಲಗ್ನದಲ್ಲಿ ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭಗಳಿಗೆ, ಹಾಗಾಗಿ ಪ್ರತಿ ಶುಕ್ರವಾರ ಒಂದೊಂದು ಪ್ರಾಂತ್ಯಗಳಲ್ಲಿ ವಿಶೇಷವಾದಂಥ ಅನುಷ್ಠಾನ ಆಯಿತು. ಪ್ರಾರಂಭಿಕವಾಗಂತೂ ವಿಶೇಷವಾಗಿ ಲಕ್ಷ್ಮೀ ಬೋರ ಸ್ವಾಮಿಯ ಆರಾಧನೆ ನಮ್ಮ ಆಶ್ರಮದಲ್ಲಿ ನಡೆಯಿತು. ಅದಾದ ನಂತರ ಹೀಗೆ ಬರೋ ಶುಕ್ರವಾರ ಒಂದು ವಿಶೇಷತೆ ಇತ್ತು. ಹಾಗೆ ಈ ಶುಕ್ರವಾರ ಬಳ್ಳಾರಿಗೆ ಕನಕದುರ್ಗಾ ತಾಯಿಯ ಸಾನ್ನಿಧ್ಯಕ್ಕೆ ಆ ತಾಯಿಯನ್ನು ದರ್ಶನ ಮಾಡಿ, ಅಲ್ಲಿ ರಾಮಲಿಂಗಪ್ಪರವರ ವಾಸ್ತುಗೃಹದಲ್ಲಿ ತಾಯಿ ಮಹಾಲಕ್ಷ್ಮಿಯ ನಮೋಸ್ತುತೆ ಎಂಬತಕ್ಕಂಥದ್ದು. ವಾಸ್ತುಗೃಹ ಚಿಕ್ಕದಲ್ಲ, ಹಾಗೆ ಬರ್ತಕ್ಕಂಥ ಭಕ್ತರಿಗೆ ಕೊರತೆ ಇಲ್ಲ. ಬಳ್ಳಾರಿಯಲ್ಲಿ
ನಾನು ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಭಾಳಷ್ಟು ವಿಜೃಂಭಣೆಯಾಗಿಯೇ ನಡೆದಿದೆ. ಹಾಗೆ ಮಹರ್ಷಿ ಧರ್ಮಯಾತ್ರೆ, ಈ ಯಾತ್ರೆ ನಿರಂತರವಾಗಿ ನಡೀತಕ್ಕಂಥದ್ದೇ. ಅಂತಹದರಲ್ಲಿ ರಾಮಲಿಂಗಪ್ಪರವರ ವಿಶೇಷವಾಗಿರ್ತಕ್ಕಂಥ ವಾಸ್ತುಗೃಹದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಿದ್ಧ ಸನ್ಮಂಗಳ ಉಂಟಾಗಬೇಕು. ಮೊದಲು ತಾಯಿ ಕನಕದುರ್ಗಾಳನ್ನು ದರ್ಶನ ಮಾಡಬೇಕು. ಆ ದುರ್ಗಾಪರಮೇಶ್ವರಿಯ ಅಂದು ಅನುಷ್ಠಾನ ಮಾಡಿರ್ತಕ್ಕಂತಹ ಆ ಒಂದಷ್ಟು ವಿಡಿಯೋ ತುಣುಕುಗಳು ಇವತ್ತಿಗೂ ಓಡಾಡ್ತಾ ಇದೆ. ಆದರೂ ಶಕ್ತಿ ದೇವತೆ ಆ ತಾಯಿ ನಗರದಲ್ಲಿ ಬಳ್ಳಾರಿ ನಗರವನ್ನು, ಬಳ್ಳಾರಿಯನ್ನೇ ಸಂರಕ್ಷಣೆ ಮಾಡ್ತಿರ್ತಕ್ಕಂಥವಳು, ಬೇಡಿ ಬರ್ತಕ್ಕಂತಹ ಭಕ್ತರನ್ನು ಸಲಹುತ್ತಿರ್ತಕ್ಕಂಥವಳು. ಅಂತಹ ಒಂದು ಭಗವತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ದರ್ಶನ ಮಾಡುವ ಭಾಗ್ಯ ಇವತ್ತು ನಮ್ಮದಾಗಿದೆ. ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ತಾಯಿಯನ್ನು ದರ್ಶನ ಮಾಡಿ ನಂತರ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂತಹ ಕಾರ್ಯಕ್ರಮಕ್ಕೆ ನಾವು ಹೊರಡೋರಿದ್ದೇವೆ. ಏನೇ ಆದರೂ ಇವತ್ತು ಮತ್ತು ನಾಳೆ ನಮ್ಮ ಮಹರ್ಷಿ ಧರ್ಮಯಾತ್ರೆ ಬಳ್ಳಾರಿ ಮತ್ತು ಅಂಜನಾದ್ರಿ ಬೆಟ್ಟ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ಭಾನುರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ, ಹನುಮನ ಆರಾಧನೆ ಇದು ಮಹತ್ತರವಾಗಿರ್ತಕ್ಕಂಥದ್ದು. ಅದರಲ್ಲೂ ಆಷಾಢ ಮಾಸದ ಕೃಷ್ಣ ಪಕ್ಷ ಈ ಶುಭ ದಿನಗಳಲ್ಲಿ ದೇವರ ಸಂಕಲ್ಪ, ದೇವರ ಆರಾಧನೆ ಜೊತೆಗೆ ಭಗವತಿಯ ದರ್ಶನ, ಮತ್ತೊಂದು ವಿಚಾರವನ್ನು ಹೇಳಲೇಬೇಕು, ನಾನು ತಿಳಿಸಲೇಬೇಕು. ಅದಕ್ಕಾಗಿ ತಾವು ಕಾತುರತೆಯಿಂದ ಕಾಯಲೇಬೇಕು. ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳು ಆ ಒಂದು ಭಾಗದ ಅಂತ್ಯದಲ್ಲಿ ಒಂದು ಮಾತನ್ನು ಹೇಳಿದ್ರು. ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಮಾಹಿತಿಯನ್ನು ತಿಳಿಸ್ಬೇಕು, ಆದರೆ ಅದು ಈಗಲ್ಲ, ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳಿ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗುರುಗಳು ಬಳ್ಳಾರಿಗೆ ಆಗಮಿಸ್ತಾ ಇದ್ದಾರೆ. ಹೇಗೆ ನಾನು ಒಂದು ವಿಚಾರ ಹೇಳ್ತಾ ಇದ್ದೆ, ಇವರ ವಾಸ್ತುಗೃಹದಲ್ಲಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಹೇಳಿ. ಕೆ ಎ ರಾಮಲಿಂಗಪ್ಪರವರ ಮಗ ಮಧು ಅಂತ ಹೇಳಿ, ಮಧು ರಾಮಲಿಂಗಪ್ಪರವರು, ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಮನೋಭಾವ, ಅವರ ಒಂದು ಭಕ್ತಿ ಅದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಆನಂದ್ ಗುರೂಜಿ ಅಂತಂದರೆ ಇವತ್ತು ನಿನ್ನೆ ಅಲ್ಲ, ಮೊದಲಿಂದನೂ ಕೂಡ ಸಾಕಷ್ಟು ವರ್ಷಗಳಿಂದನೂ ಕೂಡ ಮಧುರವರು ಗುರೂಜಿಯವರ ಪಟ್ಟ ಶಿಷ್ಯ. ಯಾಕೆಂದರೆ ನಾನು ಸಣ್ಣವನಾಗಿದ್ದಾಗಿಂದನೂ ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರೂ ಕೂಡ ನನ್ನನ್ನು ಎತ್ತಾಡಿಸಿರ್ತಕ್ಕಂಥವ್ರೆ ಅಂತಲೇ ಹೇಳ್ಬೋದು. ಒಂದು ರೀತಿ ಈ ಮಧು ಅನ್ನೋರು ನನಗೆ ಒಂದು ರೀತಿ ಅಣ್ಣನ ಭಾವನೆ ಅಂತಲೇ ಹೇಳ್ಬೋದು. ಸಂಪೂರ್ಣ ಭಾವನೆ ಅಂತ ಹೇಳೋದಕ್ಕಿಂತ ನನ್ನ ಅಣ್ಣನೇ ಅವರು. ಯಾಕೆಂದರೆ ನನ್ನನ್ನು ಚಿಕ್ಕ ವಯಸ್ಸಿಂದನೂ ಕೂಡ ಎತ್ತಾಡಿಸಿರ್ತಕ್ಕಂಥದ್ದು. ಯಾವುದೇ ರೀತಿ ಧರ್ಮ ಜಾಗೃತಿ ಆಗಲಿ, ಧರ್ಮದ ಕಾರ್ಯಕ್ರಮ ಆಗಲಿ, ಪೂಜಾನುಷ್ಠಾನ ಆಗಲಿ, ಮಹರ್ಷಿ ಮಂದಿರದಲ್ಲಿ ಏನೊಂದು ಕಾರ್ಯಕ್ರಮ ಆಗಲಿ, ಆನಂದ್ ಗುರೂಜಿರವರು ಎಲ್ಲೇ ಹೋಗಲಿ ಅವರ ಜೊತೆ ಇದ್ದು, ಅವ್ರ ಜೊತೆ ನಿಂತ್ಕೊಂಡು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ಗುರೂಜಿ ಅವ್ರ ಜೊತೆ ಅವರೂ ಕೂಡ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ರು. ಅದೇ ರೀತಿ ಅವರ ವಾಸ್ತುಗೃಹದಲ್ಲೇ ಇವತ್ತಿನ ದಿವಸ ಈ ಒಂದು ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದಾರೆ. ಅವರು ಹೇಳ್ತಾ ಇದ್ರು, ಗುರುಗಳೇ ಮನೆ ಮಟ್ಟಕ್ಕೆ ಮಾತ್ರ ಮಾಡೋದಾ ಅಂತ ಹೇಳಿ. ಆಗ ಗುರೂಜಿ ಅವರು ಹೇಳಿದ್ರು, ಬೇಡಪ್ಪ ಇದು ಲೋಕ ಕಲ್ಯಾಣಾರ್ಥವಾಗಿ ಆಗಲಿ ಅಂತ ಹೇಳಿದಾಗ ಅವರು ಆಯಿತು ಗುರುಗಳೇ, ನಮಗೋಸ್ಕರ ಬೇಡ, ಜನಕ್ಕೋಸ್ಕರ ನಮ್ಮೆಲ್ಲರನ್ನು ಕೂಡ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ರು. ಮಧುರವರು ಅವರ ವಾಸ್ತುಗೃಹಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅವರು ಮೂಲತಃ ಬಳ್ಳಾರಿನಲ್ಲಿರ್ತಕ್ಕಂಥವ್ರೆ. ಅವರ ವಾಸ್ತುಗೃಹದಲ್ಲೇ ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆಂದರೆ ಗುರೂಜಿಯವರ ಪಟ್ಟ ಶಿಷ್ಯಂದ್ರಲ್ಲಿ ಅವರೂ ಒಂದು ಮುಖ್ಯ ಪಾತ್ರ ಅಂತಲೇ ಹೇಳ್ಬೋದು. ಇನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ಒಂದು ಕಾತುರತೆ ಸೃಷ್ಟಿ ಮಾಡಿಬಿಟ್ಟಿದ್ದಾರಲ್ಲ, ಅದು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಗುರುಗಳೇ. ಅದನ್ನೇನು ಅಂತ ತಾವೇ ತಿಳಿಸ್ಬೇಕೀಗ. ಕಾತುರತೆ ಎಲ್ಲ, ಕಳೆದ ಬಾರಿ ಕಟೀಲು ಕ್ಷೇತ್ರಕ್ಕೆ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯಕ್ಕೆ ನಾನು ಬಂದಿದ್ದೆ. ಕಟೀಲು ಕ್ಷೇತ್ರಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿ ಮನಸ್ಸಿಗೆ ಬಹಳ ನೋವಾಯಿತು. ಅಲ್ಲಿರ್ತಕ್ಕಂಥ ಅರ್ಚಕರು, ಆ ದೇವಸ್ಥಾನದ ಆಡಳಿತ ಮಂಡಳಿ, ದೇವಸ್ಥಾನದಲ್ಲಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿ, ಅಲ್ಲಿರ್ತಕ್ಕಂಥ ಆ ಪ್ರಧಾನ ಅರ್ಚಕರು ಎಲ್ಲರೂ ಸಹಿತ ನಾನು ಮಾತಾಡಿದೆ. ಏನು ಇವತ್ತಿನ ಪರಿಸ್ಥಿತಿ ಹೀಗಾಯ್ತಲ್ಲ, ಏನಿದೆ ಕಲಿಯುಗದಲ್ಲಿ ಇಂಥವೆಲ್ಲ ನೋಡ್ಬೋದಾ, ನಾವು ನೋಡಬೇಕಾಗಿದೆಯಾ ಅಂತ ಯೋಚನೆ ಮಾಡಿದ್ವಿ. ಬರ್ತಕ್ಕಂತಹ ಭಕ್ತರಿಗೆ ಕಾಲು ತೊಳಿಲಿಕ್ಕೆ ನೀರಿಲ್ಲ. ಅಂದು ಕಟೀಲು ಕ್ಷೇತ್ರದಲ್ಲಿ ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ, ಆ ಸಾನ್ನಿಧ್ಯದಲ್ಲಿ ಕಾಲು ತೊಳಿಲಿಕ್ಕೆ ನೀರಿಲ್ಲ. ಅಲ್ಲಿರ್ತಕ್ಕಂಥ ಗಜರಾಜ ಆನೆಗೆ ಸ್ನಾನಕ್ಕೆ ನೀರು ಬೇಕಾಗಿದೆ, ಅದು ನೀರು ಕಡಿಮೆ ಆಗ್ತಾ ಇದೆ. ಬರ್ತಕ್ಕಂತಹ ಭಕ್ತರು ಯಥೇಚ್ಛವಾಗಿ ಬರ್ತಿದ್ದಾರೆ, ನೀರಿನ ವ್ಯವಸ್ಥೆಗಳಿಲ್ಲ. ಅಂದರೆ ಆ ಪ್ರಾಂತ್ಯದಲ್ಲಿ ಬೋರ್ಗಳಲ್ಲೂ ಸಹಿತ ನೀರಿಲ್ಲ. ಆದರೆ ಇವತ್ತಿನ ದಿವಸ, ಕಳೆದ ಒಂದೆರಡು ದಿನಗಳಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂತಹ ಮಳೆ ಇದೆಯಲ್ಲ, ಅಬ್ಬಾ ಅದರ ಆನಂದವೇ ಬೇರೆ. ಕಟೀಲು ಕ್ಷೇತ್ರದಲ್ಲಿ ಒಂದು ಪವಾಡ ಇದೆ. ಅಲ್ಲಿ ದೇವಿಯನ್ನು ಯಾರು ಪ್ರಸನ್ನತೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ, ಪ್ರಾರ್ಥನೆ ಮಾಡಿದ ಮರುಕ್ಷಣ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತಾಳೆ ತಾಯಿ. ಹಾಗೆ ಅಲ್ಲಿರ್ತಕ್ಕಂತಹ ಅರ್ಚಕರು ಒಂದು ಮಾತು ಹೇಳಿದರು,
ನಾವು ಸದ್ಯದಲ್ಲೇ ಒಂದು ಪರ್ಜನ್ಯ ಜಪವನ್ನು ಮಾಡ್ತಾ ಇದ್ದೇವೆ. ಪರ್ಜನ್ಯ ಜಪಾನುಷ್ಠಾನ ಮಾಡಿ ಈ ಕ್ಷೇತ್ರಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ವರ್ಣನ ಕೃಪೆ ಆಗಬೇಕಾಗಿದೆ. ಪ್ರಕೃತಿ ಎಂಬತಕ್ಕಂಥದ್ದು, ಪ್ರಕೃತಿಯ ಆಳ್ವಿಕೆ ಎಂಬತಕ್ಕಂಥದ್ದು ಯಾರ ಕೈಲೂ ಇಲ್ಲದಂಥದ್ದು. ಯಾವ್ಯಾವ ಕಾಲಕ್ಕೆ ಏನಾಗಬೇಕೋ ಅದು ಆಗಲೇಬೇಕು, ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಅಂತಹ ಕಾಲದಲ್ಲಿ ಆ ತಾಯಿಯ ಸಾನ್ನಿಧ್ಯದಲ್ಲಿ ಒಂದು ಸಂಕಲ್ಪವನ್ನು ನಾವು ಮಾಡ್ತಿದ್ದೇವೆ. ಪ್ರಕೃತಿಯ ಮುನಿಸು ಈ ಸೃಷ್ಟಿಗೆ ಅದು ಒಳ್ಳೆಯದಲ್ಲ, ಕಾಲಕಾಲಕ್ಕೆ ಮಳೆ ಆಗಬೇಕು. ಆದರೆ ಇವತ್ತಿನ ದಿವಸ ಉಡುಪಿ ಕ್ಷೇತ್ರದಲ್ಲಿ ನೋಡಿ, ಇವತ್ತು ಶುಕ್ರವಾರ, ಕಾಕತಾಳಿ ಎಂಬಂತೆ ನಾವು ಈ ದೇವಿಯನ್ನು ಅಂದರೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯನ್ನು ಇವತ್ತು ನಾವು ನೀವು ತೋರಿಸ್ಬೇಕು ಅಂತಲ್ಲ, ಆದರೆ ವಿಚಾರ ಹಾಗೆ ಬಂದಾಯ್ತದು. ಇದು ನನಗೂ ಎಲ್ಲೋ ಒಂದು ಕಡೆ ಆಶ್ಚರ್ಯಚಕಿತ ಆಗೋಯ್ತು ಗುರುಗಳೇ. ಯಾಕೆಂದರೆ ಒಂಥರ ಮೊನ್ನೆ ನಾವು ಹೋದಾಗ ನಮಗೇ ಕಾಲು ತೊಳಿಲಿಕ್ಕೆ ನೀರಿಲ್ಲ. ಹೌದು. ಆದರೆ ಇವತ್ತಿನ ಈ ಜಲಪ್ರಳಯ ಇದೆಯಲ್ಲ, ಭಗವಂತ ಆ ಭಗವತಿ ಅಲ್ಲಿ ನಡೆದಂತಹ ಆ ವಿಶೇಷವಾಗಿರ್ತಕ್ಕಂಥ ಪರ್ಜನ್ಯ ಅನುಷ್ಠಾನ, ಇನ್ನು ವೇದ ಮಂತ್ರಗಳಿಗೆ ನೆಂತಹ ಶಕ್ತಿ ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಅಲ್ಲಿರ್ತಕ್ಕಂತಹ ಅರ್ಚಕ ವರ್ಗ, ಅಲ್ಲಿನ ಧರ್ಮದರ್ಶಿಗಳು ದೇವಸ್ಥಾನದಲ್ಲಿ ನಿತ್ಯವೂ ಸಹಿತ ತಾಯಿಯ ಸೇವೆ ಮಾಡ್ತಿರ್ತಕ್ಕಂಥ ಸೇವೆ ಮನೋಭಾವದಲ್ಲಿರ್ತಕ್ಕಂಥವರು ಪರ್ಜನ್ಯ ಜಪಾನುಷ್ಠಾನವನ್ನು ಮಾಡಿ ಶ್ರೀ ಕ್ಷೇತ್ರಕ್ಕೆ ಅಲ್ಲಿ ಜಲ ಪುನಃ ಕಾಣಿಸ್ಕೊಳ್ಬೇಕು. ಅದರಲ್ಲಿ ಮತ್ತೊಂದು ಹೇಳ್ತಾರೆ, ಅಲ್ಲಿ ಹರಿತಕ್ಕಂಥ ನದಿ ಸಂಪೂರ್ಣವಾಗಿ ರಾಜಾರೋಷವಾಗಿ ಆನಂದದಿಂದ ಹರಿದು ಬರ್ತಾಳಂತೆ. ಅದಾದ ನಂತರ ಅಕ್ಕ ತಂಗಿಯರಿಬ್ಬರು ಜೊತೆಯಲ್ಲಿ ಬಂದು ಸ್ವಲ್ಪ ಮನಸ್ಸನ್ನು ಮಾಡ್ಕೊಳ್ತಾರೆ. ಆ ಮನಸ್ಸು ಬಂದಾಗ ಒಬ್ಬರಲ್ಲೊಬ್ಬರಲ್ಲಿ ಮಖ ಸಪ್ಪಗೆ ಮಾಡಿಕೊಂಡಾಗ ಇಬ್ಬರು ಡಿವೈಡ್ ಆಗಿಬಿಡ್ತಾರೆ. ಅಂದರೆ ಆ ನದಿ ಎರಡು ಭಾಗ ಆಗಿಬಿಡುತ್ತೆ. ನದಿ ಎರಡು ಭಾಗ ಆಗ್ತಕ್ಕಂಥದ್ದನ್ನು ಕಣ್ಗಳಲ್ಲಿ ನಾವು ನೋಡಬಹುದು. ಆದರೂ ಅಷ್ಟು ಫೋರ್ಸಾಗಿ ಬರ್ತಕ್ಕಂಥ ಆ ರಭಸದಿಂದ ಹರಿದು ಬರ್ತಕ್ಕಂಥ ಜಲ ದೇವಾಲಯದ ಮಧ್ಯಭಾಗದಲ್ಲಿ, ದೇವಾಲಯದ ಹಿಂಭಾಗದಲ್ಲಿ ಅಪ್ಪಳಿಸಿ ಅಲ್ಲಿಂದ ಎರಡು ಭಾಗ ಆಗೋಗುತ್ತಲ್ಲ. ಅದಾದ ನಂತರ ಪುನಃ ತಾಯಿ ದರ್ಶನ ಮಾಡಿ ಪುನಃ ಒಂದಾಗ್ಬಿಡ್ತಾರೆ. ಅಂದರೆ ಅದರ ಪ್ರಕ್ರಿಯೆ, ಅದರ ಅನುಷ್ಠಾನ, ಕಟೀಲು ಕ್ಷೇತ್ರದ ಶ್ರೀ ದುರ್ಗಾಪರಮೇಶ್ವರಿಯ ಆ ಸಾನ್ನಿಧ್ಯವನ್ನು ಅಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮಹಾನ್ ಚೇತನ ಶಕ್ತಿ ಯಾರು. ಆದರೆ ಇದೆಲ್ಲವೂ ಸಹಿತ ಪ್ರತಿಯೊಂದು ಸಹಿತ ಅಲ್ಲಿ ಅಂತಹ ಒಂದು ಶಕ್ತಿ ಇದೆ, ಪವಾಡ ಇದೆ. ಇವತ್ತಿಗೂ ಕಟೀಲು ಕ್ಷೇತ್ರದ ಅಲ್ಲಿನ ಯಕ್ಷಗಾನ ಅಂದರೆ ಸುಮಾರು 4 ವರ್ಷ 5 ವರ್ಷಕ್ಕೆ ಮುಂಚೆ ನಾವು ಬುಕ್ ಮಾಡಬೇಕೇನು. ಒಂದು ಯಕ್ಷಗಾನದ ಆಟವನ್ನು ಆಡಿಸಿದ್ರೆ ಅವರ ಸಂಕಲ್ಪ ಏನಿದೆಯೋ ಅದು ಪರಿಪೂರ್ತಿ ಆಗುತ್ತೆ. ಅಂತಹ ಸಂಕಲ್ಪಗಳನ್ನು ಪೂರ್ತಿ ಮಾಡುವ ಶಕ್ತಿ, ಚೈತನ್ಯ ಕಟೀಲು ಕ್ಷೇತ್ರಕ್ಕಿದೆ. ಬರ್ತಕ್ಕಂತಹ ಭಕ್ತರಿಗೆ ಅನ್ನದಾಸೋಹ ಹೇಗಪ್ಪ ಅನ್ನೋದಿತ್ತು. ಅಕ್ಕಿ ಕೊರತೆ ಇಲ್ಲ, ದೇವಸ್ಥಾನ ಬಡತನ ಅಲ್ಲ, ದೇವಸ್ಥಾನದಲ್ಲಿ ಸಿರಿ ಸಂಪತ್ತಿಗೆ ಕೊರತೆ ಇಲ್ಲ. ಆದರೆ ಜಲಕ್ಕೆ ಏನು ಮಾಡೋದು? ನೀರೆಲ್ಲಿಂದ ತರೋದು? ಅಲ್ಲಿ ಹರಿತಕ್ಕಂಥ ನೀರು ಭೂಮಿಯಲ್ಲೂ ಸಹಿತ ಬೇಗ ಒಣಗುವಂಥ ಪರಿಸ್ಥಿತಿ ಹೇಗಾಗುತ್ತೆ ಅಂದರೆ, ಮುಂದೆ ಇರತಕ್ಕಂಥದ್ದು ಸಮುದ್ರ ಎಲ್ಲವನ್ನೂ ಸಹಿತ ಆಕರ್ಷಣೆ ಮಾಡುತ್ತೆ. ಆಕರ್ಷಣೆ ಮಾಡುವ ಕಾಲ ಬರ್ತಕ್ಕಂಥ ನೀರೆಲ್ಲವೂ, ಆ ಶುದ್ಧ ಜಲ, ಸಿಹಿ ನೀರೆಲ್ಲವೂ ಸಹಿತ ಸಮುದ್ರ ಸೇರಿಕೊಂಡ್ರೆ ಬರೋ ಭಕ್ತರಿಗೆ ನೀರೇನು? ಕಟೀಲು ಕ್ಷೇತ್ರಕ್ಕೆ ನೀರಿನ ವ್ಯವಸ್ಥೆ ಏನು? ಆದರೆ ಅದೇ ಸಮಯದಲ್ಲಿ ಅಲ್ಲಿರ್ತಕ್ಕಂತಹ ಅರ್ಚಕರು ಪರ್ಜನ್ಯ ಜಪಾನುಷ್ಠಾನವನ್ನು ಮಾಡಿದ ಸ್ವಲ್ಪ ದಿನದಲ್ಲೇ ಇಂತಹ ಒಂದು ವರ್ಣನ ಒಂದು ಕೃಪೆ ಆಗಿದೆ. ಅಲ್ಲಿ ಯಥೇಚ್ಛವಾದಂಥ ಮಳೆ ಗೋರ್ಗರಿತಾ ಇದೆ ಅಂದರೆ ಅದು ನೋಡಲಿಕ್ಕೆ ಅವರ ಕಣ್ಗಳ ಸಾಲದು. ಈಗ ಯಾರೆಲ್ಲ ಉಡುಪಿ ಕ್ಷೇತ್ರ, ಮಂಗಳೂರು ಕ್ಷೇತ್ರ, ಆ ಭಾಗದಲ್ಲಿ ಎಲ್ಲ ದೇವಾಲಯಗಳಲ್ಲೂ ನೀರಿನಲ್ಲಿ ಸಂಪೂರ್ಣವಾಗಿ ನೀರು ಜಲಾವೃತವಾಗಿಬಿಟ್ಟಿದೆ. ಏನು ಮೊಣಕಾಲು ತೊಡೆ ಉದ್ದಕ್ಕೂ ನೀರು. ಅಂತಹದ್ರಲ್ಲೂ ಪೂಜಾನುಷ್ಠಾನ ನಿಲ್ಲಲ್ಲ. ಆಗಮಶಾಸ್ತ್ರ ಪ್ರಕಾರ ಪೂಜಾನುಷ್ಠಾನ ಎಲ್ಲಿ ನಡೆಯುತ್ತೋ, ಎಲ್ಲಿ ಮಡಿ ಆಚಾರಗಳು ನಿತ್ಯಾನುಷ್ಠಾನ ನಡೆಯುತ್ತೋ, ಎಲ್ಲಿ ದೇವಿಗೆ ವಿಶೇಷವಾದಂಥ ಸಾನ್ನಿಧ್ಯವನ್ನು ಅಲ್ಲಿ ಸೃಷ್ಟಿಯಾಗುತ್ತೋ ಆ ಸಾನ್ನಿಧ್ಯ ಯಾವತ್ತೂ ಸಮೃದ್ಧಿಯಾಗಿರುತ್ತೆ. ಅಂತಹ ವಿಶೇಷ ಉಡುಪಿ, ಮಂಗಳೂರು ಆ ಭಾಗದಲ್ಲಿರ್ತಕ್ಕಂಥ ಒಂದೊಂದು ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನೋಡಿ ಆನಂದಿಸಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರವನ್ನು ದರ್ಶನವನ್ನು ಮಾಡಿದ್ವಿ. ಆಷಾಢ ಮಾಸ ದೇವಿಯ ದರ್ಶನ ಅಂದರೆ ಅದು ತಮಾಷೆಯ ಮಾತಾ? ಅದು ನಿಜಕ್ಕೂ ಶಕ್ತಿಯುತ, ಅದ್ಭುತ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ತಾಯಿಯ ದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಜೀವನ ಪಾವನ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ತಿಥಿವಾರ ನಕ್ಷತ್ರವನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ಮಾಡಬೇಕಲ್ವಾ? ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಓಂ ಸರ್ವಸ್ವರೂಪಿ ಸರ್ವೇಶ್ವರಿ ಮಹಾಶಕ್ತರ ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ
ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ 7/7/2023 ಶುಕ್ರವಾರ ಚತುರ್ಥಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಉಪರಿ ಪಂಚಮಿ ಇರತಕ್ಕಂಥದ್ದು. ಈ ಶುಕ್ರವಾರ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ನೀನು ಅದ್ಭುತ ಅದ್ಭುತ ಅಂದು ಪಕ್ಕದಲ್ಲಿ ನನಗೂ ಅದೇ ಅದ್ಭುತ ಬಂದ್ಬಿಟ್ಟಿದೆ. ಸಾವಾಸ ದೋಷ ಅಂತ ಹೇಳ್ತಾರೆ. ಇರಲಿ, ವಿಶೇಷವಾಗಿರ್ತಕ್ಕಂಥ ಉಪರಿ ಪಂಚಮಿ ಆದ್ದರಿಂದ ಪಂಚಮಿಯ ಮುಹೂರ್ತ ಅದ್ಭುತ ಅಂತ ತಿರುಗಿ ಬಂತಲ್ಲ. ಈ ಅದ್ಭುತ ಯಾಕೋ ನೀನು ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ನೀನಿಲ್ಲ, ಹೀಗೆ ಇರೋಣ. ಆದರೆ ಈ ಅದ್ಭುತ ಪದ ಜಾಸ್ತಿ ಆಗೋಯ್ತೇನೋ ಅನ್ಸುತ್ತೆ ನನಗೆ. ಇರಲಿ, ಪಂಚಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ರಾಶಿ ನಕ್ಷತ್ರಚಾರ ಪ್ರಕಾರ ಶತಭಿಷ ನಕ್ಷತ್ರವೂ ಚೆನ್ನಾಗಿದೆ, ಶುಕ್ರವಾರ ಚೆನ್ನಾಗಿದೆ. ಅದರಲ್ಲೂ ಆಡಿ ಶುಕ್ರವಾರ ಅಂತ ಹೇಳ್ತಾರೆ, ಆಷಾಢ ಶುಕ್ರವಾರ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಶುಕ್ರವಾರ, ಅದರಿಂದ ದೇವಿಯ ಪ್ರಾರ್ಥನೆ, ದೇವಿಯ ಪ್ರಸನ್ನತೆ, ಅಮ್ಮನವರ ಸಾನ್ನಿಧ್ಯಗಳಲ್ಲಿ ಇವತ್ತು ವಿಶೇಷವಾದಂಥ ಆರಾಧನೆ ನಡೀತಾ ಇರುತ್ತೆ. ಅಂತಹದ್ರಲ್ಲಿ ತಾಯಿಯನ್ನು ದರ್ಶನ ಮಾಡಲಿಕ್ಕೆ ನೀವು ದೇವಾಲಯಕ್ಕೆ ಹೊರಡುವಂಥದ್ದೊಂದು. ಆದರೆ ಒಂದಷ್ಟು ಜನ ಮಂಗಳೂರಲ್ಲಿರ್ತಕ್ಕಂಥ ಆ ಉಡುಪಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ ಈಗಾಗಲೇ ಜಲಾವೃತ. ಎಲ್ಲ ದೇವಾಲಯಗಳಲ್ಲೂ ಸಾಕಷ್ಟು ಜನ ನಾನು ವಿಡಿಯೋ ಕಳಿಸ್ತಾ ಇದ್ದಾರೆ, ಸಾಕಷ್ಟು ಜನ ಯೂಟ್ಯೂಬಲ್ಲಿ ವಿಡಿಯೋ ಕಳಿಸ್ತಾ ಇದ್ದಾರೆ. ನೋಡಿ ನಮ್ಮ ಕ್ಷೇತ್ರ ಹೇಗಿದೆ, ನಮ್ಮ ಭಾಗ ಹೇಗಿದೆ, ನಮ್ಮ ಭಾಗದಲ್ಲಿ ವರ್ಣನ ಕೃಪೆ ಹೇಗಿದೆ. ಜೊತೆಗೆ ಬರೀ ದೇವಾಲಯಗಳ ಪರಿಸ್ಥಿತಿ ಹಾಗಾದರೆ ಇನ್ನು ಆ ಭಾಗಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರ ಪರಿಸ್ಥಿತಿ ಹೇಗೆ? ಆ ಭಾಗದಲ್ಲಿ ಹೇಗಪ್ಪ ಅಂದರೆ ತಗ್ಗು ಪ್ರದೇಶದಲ್ಲೂ ಮನೆ ಇರುತ್ತೆ, ಎತ್ತರದ ಪ್ರದೇಶದಲ್ಲೂ ಮನೆ ಇರುತ್ತೆ. ತಗ್ಗು ಪ್ರದೇಶದಲ್ಲಿ ಮನೆ ಇರ್ತಕ್ಕಂಥವ್ರು ಮನೆಗಳಲ್ಲಿ ಅರ್ಧ ಭಾಗ ನೀರು ತುಂಬಿಕೊಂಡಿರುತ್ತೆ. ಆದರೂ ಬಹಳ ಕಷ್ಟ ಅನಿಸುತ್ತೆ. ಯಾವುದೇ ಆದರೂ ಪ್ರಕೃತಿಯ ಮನಸ್ಸು, ಪ್ರಕೃತಿಯ ವೈಪರೀತ್ಯ ಅದು ತಡೆಯಲಿಕ್ಕಾಗೋದಿಲ್ಲ. ಯಾವ್ಯಾವ ಕಾಲಕ್ಕೆ ಹೇಗಿರಬೇಕೋ ಹಾಗಿದ್ದರೆ ಚೆನ್ನ. ಎಲ್ಲರೂ ಯಾಕೆ ಬೆಂಗಳೂರನ್ನ ಆಯ್ಕೆ ಮಾಡ್ಕೊಳ್ತಾರೆ, ಬೆಂಗಳೂರು ಅಪೇಕ್ಷೆ ಪಡ್ತಾರೆ? ಒಮ್ಮೆ ಬೆಂಗಳೂರು ಬಂದವರು ಪುನಃ ಹೋಗೋದಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಮ್ಗೆ ಹತ್ತಿರ ಸಮುದ್ರ ಇಲ್ಲ, ಪ್ರವಾಹ ಬರೋದಿಲ್ಲ. ಆದರೆ ನೋಡಬೇಕು ಅಂದರೆ ಮಾತ್ರ ಎಡು ಬಿದ್ದರೆ ಪಕ್ಕದಲ್ಲಿ ಮಂಗಳೂರು ನೋಡ್ಬೋದು, ಈ ಭಾಗದಲ್ಲಿ ಭಾಗಮಂಡಲ ನೋಡ್ಬೋದು, ತಲಕಾವೇರಿ ನೋಡ್ಬೋದು. ಬೆಂಗಳೂರಿನಿಂದ ಕೂಗಳತೆಯಲ್ಲಿ ಸಾಕಷ್ಟು ಕ್ಷೇತ್ರಗಳಿದೆ, ಎಲ್ಲವನ್ನೂ ದರ್ಶನ ಮಾಡಿ ಬರ್ಬೋದು. ಆದರೆ ಇವತ್ತು ಅಮೂಲ್ಯವಾದಂಥ ಕಾಲ. ನಾನು ಬೇರೆ ಯಾವ ವಿಚಾರಗಳನ್ನು ತೆಗೆದುಕೊಂಡರೂ ಸಮಯ ಮುಂದೆ ಹೊರಟೋಗುತ್ತೆ. ಬೇಗ ರಾಶಿಫಲವನ್ನು ಮಾಡಿ, ರಾಶಿಫಲವನ್ನು ನಾವು ತಿಳ್ಕೊಂಡು ತದನಂತರ ತಾಯಿ ಮಹಾಲಕ್ಷ್ಮಿಗೆ ನಾವು ಸಹಿತ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡೋಣ. ಅದಾದ ನಂತರ ಇನ್ನು ನಮ್ಮ ಪಯಣ ಬಳ್ಳಾರಿ ಕಡೆ ಇವತ್ತು ಧರ್ಮಯಾತ್ರೆ ನಡೆಯುತ್ತೆ. ಬಳ್ಳಾರಿಯಲ್ಲಿ ಸಂಧ್ಯಾಕಾಲ ಕನಕದುರ್ಗ ದರ್ಶನ ಆಗುತ್ತೆ. ಸಂಜೆ ವಿಶೇಷವಾಗಿ ಮಹಾಲಕ್ಷ್ಮಿ ನಮೋಸ್ತುತಿ ಕಾರ್ಯಕ್ರಮ ನಡೆಯುತ್ತೆ. ರಾತ್ರಿ ಕಳೆದರೆ ಬೆಳಗ್ಗೆ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿಯ ವಿಶೇಷವಾದಂಥ ಮೂಲ ಸಾನ್ನಿಧ್ಯದಲ್ಲಿ ಸ್ವಾಮಿಯನ್ನು ದರ್ಶನ ಮಾಡುವಂಥದ್ದಾಗುತ್ತೆ. ಇಷ್ಟೆಲ್ಲ ಈ ಮಹರ್ಷಿ ಧರ್ಮಯಾತ್ರೆಯಲ್ಲಿ ನನ್ನ ಪ್ರಯಾಣದ ಒಂದು ಕಿರುಚಿತ್ರ ನಿಮಗೆ ಅದರ ಬಗ್ಗೆ ಪರಿಚಯ ನಾನು ಮಾಡಿದ್ದೇನೆ. ನಾಳೆ ಬಳ್ಳಾರಿ ಅಂದರೆ ಇವತ್ತು ಮತ್ತು ನಾಳೆ ಆ ಪ್ರಾಂತ್ಯದಲ್ಲಿರೋದ್ರಿಂದ ಅಲ್ಲಿರ್ತಕ್ಕಂಥ ಭಕ್ತರನ್ನು ಹತ್ತಿರದಿಂದ ಭೇಟಿ ಮಾಡುವ ಒಂದು ಸುವರ್ಣ ಅವಕಾಶ ನಂದಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಲ್ಲವೂ ತಿಳ್ಕೊಳ್ಬೇಕಷ್ಟೇ, ಆದಮೇಲೆ ಅದು ಸಂತೋಷ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು, ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ತನಕ ಸಿದ್ಧಿಪಡಿಸ್ಕೊಳ್ಬಹುದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬಹುದು. ಶುಭ ಶುಕ್ರವಾರ ರಾಹುಕಾಲದಲ್ಲಿ ಶಕ್ತಿ ದೇವತೆಯ ಒಂದು ದರ್ಶನ ಮಾಡಿ ಬರೋದರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಯಾವುದೇ ಸಂಕಷ್ಟಗಳಿದ್ದರೂ ಎಲ್ಲವನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ನೀವು ಮಾಡುವ ಕಾಯಕ ಅದ್ಭುತವಾಗಿರಬೇಕು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಹನುಮನ ಪಾದಕ್ಕೋ ಶಕ್ತಿ ದೇವತೆಯ ಪಾದಕ್ಕೋ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ, ನಿಮ್ಮ ಲಲಾಟಕ್ಕೆ ಅದರ ಲೇಪನ ಮಾಡ್ಕೊಳ್ಳೋದ್ರಿಂದ, ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು. ಮನಸ್ಸಲ್ಲಿ ಒಂದಿಷ್ಟು ಕಸಿವಿಸಿ ಉಂಟಾಗಬಹುದು. ಕೆಲವಷ್ಟು ಸಮಸ್ಯೆಗಳು ಗೊತ್ತಿಲ್ಲದಿರ ಮನೆ ಬಾಗಿಲಿಗೆ ಬರಬಹುದು. ಆದರೂ ಇಂತೆಲ್ಲ ಪರಿಸ್ಥಿತಿನಲ್ಲಿ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಎಲ್ಲವನ್ನೂ ಪಾರು ಮಾಡಿಕೊಳ್ತೀರಿ.
ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ, ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಮ್ರತೆಯ ಬದುಕಿದ್ರೆ ಇವತ್ತು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿಯವರು, ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆ 12 ನಿಮಿಷದಿಂದ 1 ಗಂಟೆ 45 ನಿಮಿಷದವರೆಗೂ ಒಂದಷ್ಟು ಎಚ್ಚರಿಕೆ ಇದ್ದರೆ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಶುಭ ಸಂಧ್ಯಾಕಾಲ ತಪ್ಪದೀರ ಗೋಪ್ರಾರ್ಥನೆ ಮಾಡಿ. ವಿಶ್ವಮಾತೆ ಗೋಮಾತೆಯನ್ನು ಇವತ್ತು ನೀವು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿ ಮಿಥುನ ಲಗ್ನ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ಬಗ್ಗೆ ಜೋಪಾನ ಇರಲಿ, ವ್ಯವಹಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಏನೇ ಕೆಲಸ ಕಾರ್ಯ ಮಾಡಿದ್ರೂ ಮನಸ್ಸು ಒಪ್ಪದಿದ್ದರೂ ಮನಸ್ಸು ಬಲವಂತವಾಗಿ ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೂ ಒಮ್ಮೆ ಆಲೋಚನೆ ಮಾಡಿ. ಎಲ್ಲವನ್ನೂ ಸಹಿತ ಒಂದಿಷ್ಟು ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು, ಬೇಕು ಬೇಡಗಳನ್ನು ಸರಿಯಾದ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು, ಹಾಗೆ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರತಕ್ಕಂಥದ್ದು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರ ಮಾತಿಗೆ ಇವತ್ತು ಸ್ಪಂದಿಸ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲವೇ. ಆದರೂ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ರಾಹುಕಾಲದಲ್ಲಿ ದೇವಿಯ ದರ್ಶನ ಮಾಡಿ ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ತೀರ್ಮಾನದಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸದಲ್ಲಾದರೂ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಇವತ್ತು ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದಷ್ಟು ಇರುವೆ ಗೂಡುಗಳಿಗೆ, ಎಲ್ಲಿ ಇರುವೆ ವಾಸಸ್ಥಳ ಇರುತ್ತೋ ಸ್ವಲ್ಪ ಸಕ್ಕರೆ ಆಗಲಿ ಅಥವಾ ರವೆ ಆಗಲಿ ಇಂತಹದ್ದನ್ನು ಹಾಕಿ ಒಂದು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ತೊಂದರೆ ತಾಪತ್ರೆಗಳು ಇವೆಲ್ಲವೂ ಸಾಕಷ್ಟಿದೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ಅಧಿಕವಾದಂಥ ಚಂಚಲತೆ ಇದೆ, ಒಂದಷ್ಟು ಭಯದ ವಾತಾವರಣವೂ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಕಾರ್ಯಗಳು ಸಿದ್ಧಿ ಆಗದಿರೇ ಇದ್ದರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬಹುದು. ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವರು ಆತ್ಮೀಯರು, ಕುಟುಂಬದ ಸದಸ್ಯರು ಅಥವಾ ಹಿರಿಯರು ಯಾರೊಬ್ಬರು ಹೇಳುವ ಮಾತನ್ನು ತಾವು ಆಲಿಸಬೇಕು. ಆದರೆ ಯಾರ ಮಾತನ್ನು ಸಹಿತ ಆಲಿಸಿ ಇದನ್ನು ಹೀಗೇ ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥದ್ದು ತಾಳ್ಮೆ, ಸಮಾಧಾನ ತಮಗೆ ಇಲ್ಲದಂಥ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ರಾಹುಕಾಲ ಮುಗಿಯುವವರೆಗೂ ಯಾವ ಕೆಲಸಕ್ಕೂ ಕೈ ಹಾಕಬೇಡಿ. ರಾಹುಕಾಲ ಮುಗಿದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಬೆಳಕು ಸಿಗುತ್ತೆ. ಆದರೆ ಸಂಧ್ಯಾಕಾಲ ಮಾತ್ರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹ ಪಡೆಯೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ಅಧಿಕವಾದಂಥ ಚಂಚಲತೆ ಆಗ್ಬೋದು, ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಬೆನ್ನೇರುವಂಥ ಪರಿಸ್ಥಿತಿ ಇದೆ. ಆದರೆ ಇವತ್ತಿನ ದಿವಸ ತಮ್ಮ ನಿರ್ಣಯ ಏನನ್ನು ನಿರ್ಣಯಿಸ್ತಿದ್ದೀರೋ, ಯಾವ ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದೀರೋ ಆ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಆದರೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 40 ನಿಮಿಷದಿಂದ 3:20 ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮತ್ತೊಬ್ಬರ ಸಹಾಯ ಬೇಕು. ಸ್ವಂತ ನಿರ್ಣಯ ಈ ದಿನ ಒಳ್ಳೆಯದಲ್ಲ, ಸ್ವಂತ ನಿರ್ಣಯ ಒಳ್ಳೆಯದಲ್ಲ. ಸ್ವಂತವಾಗಿ ಆಲೋಚನೆ ಮಾಡಿ ಈ ಸಮಯದಲ್ಲಿ ತಾವು ನಡೆದ್ರೆ ಅಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ. ಆದರೆ ಅದೇ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ, ಮತ್ತಷ್ಟು ಸ್ಥಾನಮಾನವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ, ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಪರವಾಗಿ, ವ್ಯವಹಾರಗಳ ಪರವಾಗಿ, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ವ್ಯವಹಾರಗಳು ಮಾಡುವಾಗ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಕ್ಕಂಥದ್ದು, ಒಂದಷ್ಟು ಜನಕ್ಕೆ ಬೆನ್ನೋವು ಬಹಳಷ್ಟು ಬಾಧಿಸ್ತಕ್ಕಂಥದ್ದು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ಮೊಣಕಾಲು ಭಾಗ ನೋವು ಬರ್ತಕ್ಕಂಥದ್ದು, ನಡೆಯುವಾಗ ಕಾಲಿಡುತ್ತಕ್ಕಂಥದ್ದು, ಹೀಗೆ ಕನ್ಯಾರಾಶಿಯವರಿಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾಮೃತ್ಯುಂಜಯನ ಪ್ರಾರ್ಥನೆ ಮಾಡಿ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರ್ಗುಂದನಾಂ ಮೃತ್ಯೋನ್ವೃಕ್ಷಿ ಮಾಮೃತಾದ್ ತ್ರಂಬಕೇಶ್ವರಾಯ ನಮಃ ಅಥವಾ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಮನೆ ದೇವರ ಆರಾಧನೆ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು, ಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಮತ್ತೆ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ ತುಲಾರಾಶಿ ಬಗ್ಗೆಯೂ ತಿಳಿಸಬೇಕು. ಹೌದು. ಹಾಗೆ ತಾವೆಲ್ಲರೂ ಸಹಿತ ನೋಡ್ತಿರ್ತಕ್ಕಂಥ ಈ ಪ್ರೋಮೋ ಗೋವಿಂದ ಗೋವಿಂದ ಅಂತಕ್ಕಂಥ ಆ ಗೋವಿಂದನ ನಾಮಸ್ಮರಣೆಯನ್ನು ನೋಡ್ತಾ ಇದ್ದರೆ, ಅಲ್ಲಿ ಬಂದಿರತಕ್ಕಂಥ ಜನಸಾಗರವನ್ನು ನೋಡ್ತಾ ಇದ್ದರೆ, ಪ್ರತಿಯೊಬ್ಬರ ಕಣ್ಗಳಲ್ಲೂ ಭಗವಂತನ ನೋಡ್ತಕ್ಕಂಥ ಆ ಕಾತುರತೆ ಇದೆಯಲ್ಲ, ಆ ಕಾತುರತೆ ಎಂಥವ್ರನ್ನಾದರೂ ಆಕರ್ಷಣೆ ಮಾಡುತ್ತೆ. ಒಮ್ಮೆ ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ರೆ ಸಾಕು,
ನಮ್ಮ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಗ್ರಂಥಗಳಲ್ಲಿತ್ತು. ಅದರ ಕಾರ್ಯಗತಕ್ಕೆ ತಂದು ಅದನ್ನು ನೋಡಿ ಅದರಿಂದ ಸಾಕಷ್ಟು ಒಳಿತನ್ನು ಕಂಡಿರ್ತಕ್ಕಂಥ ಮಹನೀಯರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಯಾರೆಲ್ಲ ಮಹರ್ಷಿ ಮಂದಿರಕ್ಕೆ ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ದೀರೋ ತಮ್ಮೆಲ್ಲರ ಜೀವನ ಪಾವನ ಆಗಲಿ. ಹಾಗೆ ತಮ್ಮ ತಮ್ಮ ಕಾಯಕಗಳಲ್ಲಿ ಏನು ಕೆಲಸಕ್ಕೆ ನೀವು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪಗಳು ಯಾರೆಲ್ಲರಿಗೂ ಬೇಗ ಸಿದ್ಧಿಯಾಗಿ ಇನ್ನೆಷ್ಟು ಜನಕ್ಕೆ ಸಿದ್ಧಿ ಆಗಬೇಕಾಗಿದೆಯೋ ಇವತ್ತು ನಾನು ಪುನಃ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀನಿ, ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ನಾಳಿನ ಕಾರ್ಯಕ್ರಮ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ನಾಳಿನ ಕಾರ್ಯಕ್ರಮ ನಾನು ಬೆಳಗ್ಗೆ ಅಂಜನಾದ್ರಿ ಬೆಟ್ಟ ಅಂದರೆ ಹನುಮನ ದರ್ಶನಕ್ಕೆ ಹೊರಡೋದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದ ಅನ್ನೋ ಚಿಂತನೆ ನನಗೆ ಶುರುವಾಗಿದೆ. ಆದರೂ ಎಲ್ಲಿದ್ದರೆ ಅಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ತದನಂತರ ಅಂಜನಾದ್ರಿ ಬೆಟ್ಟಕ್ಕೆ ಹೊರಡಬೇಕು. ಯಾಕೆಂದರೆ ಈ ಕಾರ್ಯಕ್ರಮದಲ್ಲಿ ಸ್ವಾಮಿಗೆ ಅಭಿಷೇಕ ನಡೆಯುವಂಥ ಕಾಲ ಅದು ನೋಡಲಿಕ್ಕೆ ಆನಂದವೇ ಆನಂದ. ಸಾಲಿಗ್ರಾಮದ ಅಭಿಷೇಕವನ್ನು ದರ್ಶನ ಮಾಡಿಕೊಂಡು ತದನಂತರ ಅಂಜನಾದ್ರಿ ಬೆಟ್ಟ ಹನುಮನ ದರ್ಶನಕ್ಕೆ ನನ್ನ ಪಯಣ ಬೆಳೆಯುತ್ತೆ. ನಾಳೆ ತಾವು ಮನೆಯಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ವೀಕ್ಷಣೆ ಮಾಡಿ ಆ ಸಮಯದಲ್ಲೂ ಒಂದು ಸಂಕಲ್ಪ ಮಾಡಿ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಬೇಗ ದೂರ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಮತ್ತೊಂದು ಬಹಳ ದೊಡ್ಡದಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ತಮ್ಮ ಕಾಯಕವನ್ನು ಮಾಡುವಂತಹ ಯೋಗಫಲ ಅತಿ ಶೀಘ್ರದಲ್ಲೇ ಇದೆ. ಭಗವಂತ ಕೊಟ್ಟರೆ ಎಲ್ಲವನ್ನೂ ಹಾಗೇ ಕೊಡ್ತಾನೆ. ಆದರೆ ಫಲಾಫಲಗಳನ್ನು ಕೊಟ್ಟದ್ದನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು, ಹೇಗೆ ಅದನ್ನು ಸದ್ವಿನಿಯೋಗಪಡಿಸ್ಕೋಬೇಕು, ಈ ಸಮಯದಲ್ಲಿ ಏನು ದಾನ ಧರ್ಮಾದಿಗಳನ್ನು ಮಾಡಬೇಕು, ಯಾವ ಅನುಷ್ಠಾನವನ್ನು ಮಾಡಿ ನಮ್ಮ ಕಾರ್ಯವನ್ನು ಸಿದ್ಧಪಡಿಸ್ಕೋಬೇಕು ಎಂಬತಕ್ಕಂಥ ತಾಳ್ಮೆ ನಮಗೆ ಬೇಕಾಗತ್ತೆ. ಆದರೆ ತುಲಾರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ಬಾಗಿಲು ಸದ್ಯದಲ್ಲೇ ತೆಗೆಯುವಂಥ ಮಟ್ಟದಲ್ಲಿದೆ. ಹಾಗೆ ನೀವು ಮಾಡುವಂಥ ಕೆಲಸಗಳಲ್ಲಿ ಮತ್ತಷ್ಟು ಲಾಭ ಇದೆ. ಏನೇ ಕೆಲಸ ಮಾಡಬೇಕಾದರೂ ನಿಮ್ಮ ಕುಲದೇವರ ಅನುಗ್ರಹ ಬೇಕಾಗಿದೆ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಇವತ್ತು ಮತ್ತಷ್ಟು ದಾರಿದೀಪ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಅದಕ್ಕಾಗಿ ಎಲ್ಲಾದರೂ ಒಂದು ಗ್ರಾಮ ದೇವತೆಗೆ ಹೋಗಿ ಅಲ್ಲಿ ತಾಯಿಯನ್ನು ದರ್ಶನ ಮಾಡಿ 2 ದೀಪಗಳನ್ನು ಅಂಟಿಸಿ ನಮಸ್ಕಾರ ಮಾಡಿ ಬನ್ನಿ. ರಾಹುಕಾಲದಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಿದ್ರೆ ರಾಹುಕಾಲ ಮುಗಿದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಮಾಡುವ ಪ್ರತಿಯೊಂದು ಕಾಯಕವೂ ಅದ್ಭುತವಾದಂತಹ ಕೆಲಸಗಳಲ್ಲಿ ಕಾರ್ಯನಿರ್ವಹಿಸುವಂಥ ರೀತಿಯಲ್ಲಿದೆ. ತಾವು ಏನು ಸಂಕಲ್ಪ ಮಾಡಿದ್ದೀರಿ ನಿಮ್ಮ ಸಂಕಲ್ಪ ಪರಿಪೂರ್ತಿ ಆಗುತ್ತೆ. ತಾವು ಏನು ಚಿಂತನೆ ಮಾಡಿದ್ದೀರಿ ಆ ಚಿಂತನೆ ಸಂಪೂರ್ಣವಾದಂಥ ಯಶಸ್ಸನ್ನು ನಿಮಗೆ ದಯಪಾಲಿಸುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಅರ್ಥಗರ್ಭಿತವಾದಂತಹ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯ ಉಪಾಸನೆಯಿಂದ ಸಾಕಷ್ಟು ಬದಲಾವಣೆ ತಂದುಕೊಳ್ಬೋದು. ಇವತ್ತು ಸಾಧ್ಯವಾದರೆ ಒಂದಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆ ಜೊತೆಗೆ ಒಂದಷ್ಟು ಬೆಲ್ಲ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ವಿಶೇಷವಾದಂಥ ಫಲಗಳನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಬೇಕು. ನಂಬಿ ಮುಂದೆ ನಡೆದರೂ ಎಲ್ಲೋ ಒಂದು ಕಡೆ ನಂಬಿಕೆ ದ್ರೋಹ ಆಗುತ್ತೇನೋ ಎಂಬತಕ್ಕಂಥ ಭಯ ಇದೆ. ಯಾರನ್ನಾದರೂ ನಂಬಿ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಈ ಕೆಲಸ ಆಗುತ್ತೋ ಇಲ್ವೋ ಅಂತಕ್ಕಂಥ ಸಂದೇಹ ಇದೆ. ಜೊತೆಗೆ ತುಂಬ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸಕ್ಕೆ ಒಂದು ಚಾಲನೆ ಕೊಡಬೇಕಾಗಿದೆ. ಆದರೆ ಚಾಲನೆಯನ್ನು ಕೊಟ್ಟು ಕೆಲಸಕ್ಕೆ ನಡೆದರೆ ಅಲ್ಲಿ ವ್ಯತ್ಯಾಸ ಆಗುತ್ತೇನೋ ಎಂಬತಕ್ಕಂಥ ಅಂಜಿಕೆ, ಭಯ ನಿಮ್ಮನ್ನು ಬಾಧಿಸ್ತಾ ಇದೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಉಪ್ಪನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ ನಿಮ್ಮ ಅಂಗೈಯಲ್ಲಿ 1 ಹನಿ ಜೇನುತುಪ್ಪವನ್ನು ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನನ್ನ ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ 2 ದೀಪಗಳನ್ನು ಅಂಟಿಸಿ ನಮಸ್ಕಾರ ಮಾಡಿ ಬನ್ನಿ. ಇಷ್ಟು ಕಾಯಕವನ್ನು ತಾವು ಮಾಡಿದ್ದೇ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳೋ ಯೋಗಫಲ ಇದೆ. ಆದರೆ ದೂರಭಾರ ಪ್ರಯಾಣ ಮಾಡಬೇಕಂತ ಮಾಡುವಂತಹ ಮನಸ್ಸು ನಿಮ್ಮದಾಗಿದೆ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ, ವ್ಯವಹಾರಗಳ ಬಗ್ಗೆ ಸರಿಯಾದ ಮಾರ್ಗವಿಲ್ದಿರ, ಸರಿಯಾದ ಆಲೋಚನೆ ಇಲ್ದಿರ ದುಡುಕಿ ತೀರ್ಮಾನ ತಂದುಕೊಂಡು ತದನಂತರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುತ್ತೆ. ಭಾಳ ಎಚ್ಚರಿಕೆ ಬೇಕಾಗುತ್ತೆ. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಅದೇ ಥರ ಸಂಜೆ 7 ರಿಂದ ರಾತ್ರಿ 8:20 ತನಕನೂ ಅಷ್ಟು ಸಮಂಜಸವಾದ ಕಾಲ ಅಲ್ಲ. ಈ ಸಮಯಗಳು ಬಹಳ ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ಕುಟುಂಬದ ಸದಸ್ಯರು, ಹಾಗೆ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥ ನಿಮ್ಮ ಆತ್ಮೀಯ ಕುಲಬಾಂಧವರು ಇಂಥವರ ಸಹಕಾರ ಬಹಳ ಮುಖ್ಯ. ಜೊತೆಗೆ ಅನುಭವಸ್ಥರ ಮಾತನ್ನು ಆಲಿಸ್ತಕ್ಕಂಥದ್ದು ಅದಿನ್ನೂ ಮುಖ್ಯ. ಯಾವುದೇ ಕೆಲಸ ಕಾರ್ಯಗಳಾದರೂ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜೋಪಾನವಾಗಿರಿ. ಎಚ್ಚರಿಕೆಯ ನಡೆ ಇವತ್ತು ಬಹಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಕೆಲಸಗಳಲ್ಲಿ ಅಧಿಕವಾದ ಲಾಭವನ್ನು ಗಳಿಸ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿಂದದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಹಸನ್ಮುಖಿತನ ನಗುಮುಖದಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಾಗಬೇಕಾದರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾತೃಶ್ರೀ, ಜೊತೆಗೆ ನಿಮ್ಮ ತಂದೆ ತಾಯಿ ಪಾದದ ಮಟ್ಟಿ ಅವರ ಆಶೀರ್ವಾದ ಪಡೆಯೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಮನೆಯಿಂದ ಆಚೆ ಬರಬೇಕಾದ್ರೆ ನಿಮ್ಮ ತಾಯಿಯವ್ರ ಕೈಯಿಂದ ಒಂದು ಲೋಟ ನೀರು ಅಥವಾ ಒಂದಿಷ್ಟು ಹಾಲು ಅಥವಾ ಒಂದು ಚಿಟಿಕೆ ಸಕ್ಕರೆನೋ ಇಂಥದ್ದನ್ನು ನಿಮ್ಮ ತಾಯಿ, ನಿಮ್ಮ ಮಾತೃಶ್ರೀಯವರ ಕಡೆಯಿಂದ, ನಿಮ್ಮ ತಾಯಿ ಕೈಯಿಂದ ಇಸ್ಕೊಂಡ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ ಆಗುತ್ತೆ. ಈ ಫಲಗಳೇನು ಎಂಬತಕ್ಕಂಥದ್ದು ಮಧ್ಯಾಹ್ನ 2 ಗಂಟೆ ಒಳಗೆ ನಿಮಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮ ಅಂದರೆ ಅದು ನಿಜಕ್ಕೂ ಒಂದು ರೀತಿ ದೈವಿಕ ಅನುಭವ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಆಷಾಢ ಮಾಸದ ಶುಕ್ರವಾರ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ನಾವೆಲ್ಲರೂ ಕೂಡ ನೆರವೇರಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಪೂಜಾನುಷ್ಠಾನದ ಸಮಯದಲ್ಲಿ ಸಾಕಷ್ಟು ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಾಕಷ್ಟು ಅತಿಥಿ ಅಭ್ಯಾಗತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಆಷಾಢ ಶುಕ್ರವಾರ ಅಂದರೆ ಹೆಣ್ಣು ಮಕ್ಕಳು ಪೂಜಾನುಷ್ಠಾನವನ್ನು ಮಾಡ್ತಕ್ಕಂಥದ್ದೇ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅದೇ ರೀತಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ಕೂಡ ಒಂದು ಹೆಣ್ಣು ಮಗಳ ಒಂದು ಸ್ವಾಗತವನ್ನು, ಆಗಮನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇವರು ನಿಜಕ್ಕೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸಾಕಷ್ಟು ದೇವಾಲಯಗಳು ಇವತ್ತಿನ ದಿವಸ ಆ ಒಂದು ದೇವಾಲಯಗಳ ಮಹತ್ವವನ್ನು ನಾವ್ಯಾರು ಕೂಡ ತಿಳ್ಕೊಂಡಿರೋದಿಲ್ಲ. ಅದೇ ರೀತಿ ದೇವಾಲಯಗಳ ಮಹತ್ವವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇರತಕ್ಕಂಥ ಖ್ಯಾತ ನಿರೂಪಕಿಯವರಾಗಿರ್ತಕ್ಕಂಥವ್ರು ನಾಗಾಂಬಿಕಾರವರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪೂಜಾ ಅನುಷ್ಠಾನವನ್ನು ನೆರವೇರಿಸಲಿಕ್ಕೆ. ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪೂಜಾನುಷ್ಠಾನವನ್ನು ನೆರವೇರಿಸಲಿಕ್ಕೆ ನನ್ನ ಜೊತೆನೂ ಕೂಡ ಭಾಗಿಯಾಗಲಿಕ್ಕೆ ಬಂದಿದ್ದಾರೆ ಸೃಜನ್ ಶರ್ಮಾರವರು. ಈ ಒಂದು ಪೂಜಾನುಷ್ಠಾನವನ್ನು ನೆರವೇರಿಸಲಿಕ್ಕೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಅವರ ಮುಖವನ್ನು ತಾವು ನೋಡಿದ್ದೀರಿ. ಅವರ ಪರಿಚಯವನ್ನು ನಾನು ತಿಳಿಸ್ಬೇಕು ಅಂದರೆ ಅಲ್ಪ ಸ್ವಲ್ಪದಲ್ಲಿ ತಿಳಿಸಿದ್ರೆ ಸಾಕಾಗುತ್ತಾ? ಅದು ಸಾಧ್ಯವೇ ಇಲ್ಲ. ಅವರ ಬಗ್ಗೆ ದೊಡ್ಡದಾಗೇನೆ ಹೇಳಬೇಕು. ಯಾಕೆ ಅಂದರೆ ಇವತ್ತಿನ ದಿವಸ ಪಟ್ಟಣಗೆರೆ ವ್ಯಾಪ್ತಿಯ ಎಮ್ಮೆಪುರದ ಅಧ್ಯಕ್ಷರು ಮತ್ತು ಮುಂದಿನ ಅದ್ಭುತ ಶಕ್ತಿಯುತ ಪ್ರಭಾವಿ ರಾಜಕಾರಣಿನೂ ಕೂಡ ಅಂತಲೇ ಹೇಳ್ಬೋದು. ಈ ಒಂದು ಪಟ್ಟಣಗೆರೆ ವಾರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ಮೆಪುರದ ಹೆಮ್ಮೆಯ ನಾಯಕರು ಅಂತಲೇ ಹೇಳ್ಬೋದು ನಮ್ಮ ಕಿರಣ್ ಕುಮಾರ್ ಜೀರವರು. ಇದೆಲ್ಲದರ ಜೊತೆಗೆ ಆಶ್ರಮದ ಸದ್ಭಕ್ತರು, ಆನಂದ್ ಗುರೂಜಿಯವರ ಪಟ್ಟ ಶಿಷ್ಯರ ಆ ಒಂದು ಲಿಸ್ಟಿನಲ್ಲೇನೆ ಇವರದ್ದು ಪ್ರಥಮ ಸ್ಥಾನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಪ್ರಮುಖ ಪಾತ್ರವನ್ನೇ ವಹಿಸ್ತಾರೆ ಕಿರಣ್ ಕುಮಾರ್ ಜೀರವರು. ಇವರೂ ಕೂಡ ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಶರ್ಮಾರವರನ್ನು ಸಣ್ಣ ಮಗುವಿನಿಂದಾನೇ ಎತ್ತಾಡಿಸಿರ್ತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಗುರೂಜಿರವರ ಜೊತೆ ಕಷ್ಟಕ್ಕೂ ಉಂಟು, ಸುಖಕ್ಕೂ ಉಂಟು. ಯಾಕೆಂದರೆ ಬರೀ ಸುಖದ ಸಮಯದಲ್ಲಿ ಮಾತ್ರ ಗುರೂಜಿಯವರ ಕೈ ಹಿಡಿದಿರ್ತಕ್ಕಂಥವ್ರಲ್ಲ, ಕಷ್ಟದ ಸಮಯದಲ್ಲೂ ಕೂಡ ಇವರು ಗುರೂಜಿಯವರ ಕೈ ಹಿಡಿದಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪಟ್ಟ ಶಿಷ್ಯ ಅಂತಲೇ ಹೇಳ್ಬೋದು ಕಿರಣ್ ಕುಮಾರ್ ಜೀರವರು. ಅವರು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಏನಪ್ಪ, ಒಂದು ಪೂಜಾನುಷ್ಠಾನಕ್ಕೆ ಭಾಗವಹಿಸ್ತಕ್ಕಂಥದ್ದು ಹೌದು. ಅದರ ಜೊತೆಗೆ ಅವರ ಹುಟ್ಟುಹಬ್ಬ, ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಗುರೂಜಿಯವರ ಆಶೀರ್ವಾದವನ್ನು ತಗೊಳ್ಳಿಕ್ಕೆ, ತಾಯಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಕಿರಣ್ ಕುಮಾರ್ ಜೀರವರೇ. ಕಿರಣ್ ಕುಮಾರ್ ಬಗ್ಗೆ ನೀನು ಹೇಳಿದ್ದೆಲ್ಲ ನೋಡಿದ್ರೆ ನನಗಂತೂ ಬಹಳ ಆನಂದ ಆಯಿತು. ಹೆಮ್ಮೆಯ ನಾಯಕರು ಅವರೆಲ್ಲ ಕಳೆ ಇದೆ. ಬಂದಾಗೆಲ್ಲ ಪುಷ್ಪವೃಷ್ಟಿ ಮಾಡೋದು,
ಒಳ್ಳೆ ಹೂನಾರ ಅಂತೂ ತರ್ತಾನೆ. ಆ ಹಾರಗಳ ಸೆಲೆಕ್ಷನ್ ಮಾಡೋದೇ ಆನಂದ. ಯಾಕೆ ದ್ರಾಕ್ಷಿ ಹಾರ ತರಲಿಲ್ಲ, ದ್ರಾಕ್ಷಿ ಹಾರ ತಂದುಬಿಟ್ರೆ ಅದು ಆನಂದ. ಅವರಿಗೊಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು. ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಗೊಳ್ತಾ ಒಳ್ಳೆದಾಗಿ ಒಳ್ಳೆದಾಗಿ ಗೋವಿಂದ. ಬಹಳ ನಾಗಾಂಬಿಕರ್ ಅವರಂತೂ ನಮಗೆ ತಿರುಪತಿ ತಿರುಮಲ ದೇವಸ್ಥಾನ ಬಹಳ ವಿಶೇಷವಾಗಿ ಕಾನಗದಿಂದ ಪ್ರಸಾದವನ್ನು ತಗೊಂಡು ಹೋಗಿದ್ದಾರೆ. ಎಂಥ ಯೋಗ ಅದೆಲ್ಲ. ಭಕ್ತರು ಲಾಡು ನೋಡ್ತಿದ್ದಾರೆ, ಪ್ರಸಾದವನ್ನು ನಾನು ಸ್ವೀಕರಿಸ್ತಿದ್ದೇನೆ. ನಿಮಗೂ ಇದೆ, ನಿಮಗೆಲ್ಲ ನಂತರ, ನಿಮಗೆಲ್ಲ ಇವಾಗಲೇ ಕೊಡೋಕೆ ಶುರು ಮಾಡಿದ್ರೆ ಪೂಜಾ ಅನುಷ್ಠಾನ ಆಗಬೇಕಲ್ಲ. ಯಾಕಂದ್ರೆ ನೀವು ಲಾಡು ತೋರಿಸಿ ಸೈಲೆಂಟಾಗಿ ಸೈಡಲ್ಲಿ ಇಟ್ಬಿಟ್ರೆ. ಲಾಡು ತೋರಿಸಿ ಮಾತ್ರ ಸುಮ್ಮನೆ ಇರಬಾರ್ದು. ಲಾಡನ್ನು ತೋರಿಸಿ ಸುಮ್ಮನೆ ಇದ್ರೆ ಲಾಡು ನೋಡಿದವರಿಗೆ ಆನಂದ ಅದಷ್ಟು ಆಗೋದಿಲ್ಲ. ಕಣ್ಣು ತುಂಬ ದೇವರ ದರ್ಶನ ಮಾಡಬೇಕು, ಬಾಯಿ ತುಂಬ ಪ್ರಸಾದವನ್ನು ಸ್ವೀಕರಿಸಬೇಕು. ಅದರಲ್ಲೂ ಪ್ರಸಾದ ನಿಂತ್ಕೋಬೇಕು ಗಮನದಲ್ಲಿ ಇರಲಿ. ನಿಮಗೆಲ್ಲ ಆಮೇಲೆ ಕೊಡ್ತೀನಿ. ತಾವೆಲ್ಲರೂ ಬಂದಿದ್ದೀರಿ, ಭಾಳ ಸಂತೋಷ. ಪೂಜಾ ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ತಾವು ಹಾಗಾಗಿ ನಮ್ಮ ಈ 30-40 ಸೈಡಲ್ಲಿ ಕೂತ್ಕೊಳ್ಳಿ. ಭಗವತಿ ರಾಜರಾಜೇಶ್ವರಿ ಎಲ್ಲ ಸಣ್ಣ ಇರೋದ್ರಿಂದ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಪಾಪ ತುಂಬ ಸಣ್ಣ ಇದ್ದಾನಿತ. ತಾಯಿ ಮಹಾಲಕ್ಷ್ಮಿ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ದೇವಾಲಯಗಳ ಸಾಕಷ್ಟು ಇರಲಿ, ಹಾಕೋ ಹಾರ ಇದ್ದರೆ ಒಳ್ಳೆಯದದು ಇರಬೇಕು. ದೇವಾಲಯಗಳ ಪರಿಚಯವನ್ನು ನಾನು ಸಹಿತ ನೋಡಿದ್ದೇನೆ ಒಂದು ಪ್ರಸಿದ್ಧ ವಾಹಿನಿಯಲ್ಲಿ. ಅದಕ್ಕಿಂತ ಮುಖ್ಯವಾಗಿ ತಿರುಮಲ ತಿರುಪತಿ ಆಸ್ಥಾನದ ಶ್ರೀನಿವಾಸನ ಸಾನ್ನಿಧ್ಯ, ಅಲ್ಲಿ ನಡೆಸುವಂತಹ ಪ್ರತಿಯೊಂದು ಪೂಜಾನುಷ್ಠಾನ, ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ತಿಳಿಸುವಂತಹದ್ದನ್ನು ನಾನು ಗಮನಿಸಿದ್ದೀನಿ. ತುಂಬ ಸಂತೋಷ. ತಮ್ಮ ಆಗಮನ ನನಗೆ ಬಹಳ ಸಂತೋಷ. ಯಾಕೆಂದರೆ ಶ್ರೀನಿವಾಸನ ಸಾನ್ನಿಧ್ಯ ಇವತ್ತು ತಾಯಿ ಮಹಾಲಕ್ಷ್ಮಿಯ ಅನುಷ್ಠಾನ ಆಷಾಢ ಶುಕ್ರವಾರ ತಾವು ಬಂದಿದ್ದೀರಿ. ನಿಮ್ಮ ಅನಿಸಿಕೆ ಜೊತೆಗೆ ತಾಯಿ ಮಹಾಲಕ್ಷ್ಮಿಯ ನೀವು ಹೋದಂಥ, ನೀವು ಕಂಡಂತಹ ಒಂದು ವಿಶೇಷವಾದಂಥ ಸಾನ್ನಿಧ್ಯದ ಬಗ್ಗೆ 2 ಪರಿಚಯದ ಮಾತು ಹೇಳಿ. ಮೈಕ್ ಇನ್ನೂ ಹತ್ತಿರ. ನಮಸ್ತೆ ಗುರುಜಿ, ಶುಭೋದಯ ಎಲ್ಲರಿಗೂ. ನಮಸ್ತೆ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ನಾನು ತುಂಬ ಹಲವು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಇದರಲ್ಲಿ ಒಂದು ಧಾರ್ಮಿಕ ಅಂದರೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ತಲುಪೋ ರೀತಿಯಲ್ಲಿ ಸ್ವಲ್ಪ ತಾವು ಹಾಗೆ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಗೂ ತಲುಪೋ ರೀತಿಯಲ್ಲಿ ಒಂದು ಹಾಗೆ ಕೂತ್ಕೊಳ್ಳಿ ಆರಾಮಾಗಿ. ಎಲ್ಲರಿಗೂ ಕೂಡ ಪರಿಚಯ ಆಗ್ಬೇಕಲ್ವಾ, ಅದೇ ರೀತಿ ಹಾಗೆ ಒಂಚೂರು ಒಂದು ಕ್ಯಾಮ್ರಾವನ್ನು ಕೂಡ ನೋಡ್ಕೊಂಡು ತಾವು ಆ ಒಂದು ತಾಯಿ ಮಹಾಲಕ್ಷ್ಮಿಯ ಆ ಒಂದು ಪರಿಚಯವನ್ನ ತಾವೆಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು. ಈ ಕಾರ್ಯಕ್ರಮ ನಾನು ಹಲವು ವರ್ಷದಿಂದ ನೋಡ್ತಾ ಇದ್ದೀನಿ. ಒಂದು ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸದಿಂದ ಹಿಡಿದು ವಯೋವೃದ್ಧರ ತನಕ ಪ್ರತಿಯೊಬ್ಬರ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸ್ತಿದ್ದಾರೆ ಗುರುಜಿಯವರು. ಮತ್ತು ಧಾರ್ಮಿಕವಾಗಿ ಆಧ್ಯಾತ್ಮಿಕದ ಒಲವು ತೋರಿಸ್ತಿದ್ದಾರೆ ಎಲ್ಲರಿಗೂ. ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಸಹ ಈ ದಿನದ ಅಂದರೆ ತುಂಬ ಎಲ್ಲ ಬೆಳಗ್ಗಿಂದ ಈ ಸಂಜೆ ತನಕ ನಾವು ಏನು ಕಾರ್ಯಕ್ರಮಗಳು, ತಪ, ಅನುಷ್ಠಾನ, ಆಚರಣೆಗಳು ಯಾವ ರೀತಿ ಮಾಡಬೇಕು, ಮತ್ತು ನಾವು ಮನೆಯಲ್ಲೇ ಹತ್ತಿರನೇ ಬೇಕು. ಈಗ ಮನೆಯಲ್ಲೇ ಕೂತೆ ನಾವು ದಿನ ಕ್ಷೇತ್ರ ದರ್ಶನ ಮಾಡ್ತಾ ಇದ್ದೀವಿ. ಇದು ಯಾರಿಗೆ ಉಂಟು ಯಾರಿಗಿಲ್ಲ ಅಂದರೆ ಇಷ್ಟು ಮಹತ್ತರವಾಗಿರ್ತಕ್ಕಂಥ ಕಾರ್ಯನ ಗುರುಜಿಯವರು ನಡೆಸ್ಕೊಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ಆಷಾಢ ಶುಕ್ರವಾರ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿನ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಕಥಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಾಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಆ ಒಂದೊಂದು ಪದಗಳಲ್ಲೂ ಜಗದ್ಗುರುಗಳಾದ ಎಂತಹ ವಿಶೇಷವಾದ ಆದಿಶಂಕರರಿದು ಶಂಕರಾಚಾರ್ಯರು ಅವರು ಹೇಳಿರ್ತಕ್ಕಂಥ ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ. ಆ ಶ್ರೀಪೀಠೆ ಆ ಒಂದೊಂದು ಪದಗಳಲ್ಲಿ ಅವರು ಕಾಡಿನಲ್ಲಿದ್ದಾಗ ಕಾಳಿಕಾದೇವಿ ಪ್ರಸನ್ನನಾಗಿ ಆಗ ತಾಯಿನ ಸೌಮ್ಯವಾಗಿ ಬರಮಾಡ್ಕೊಡಕ್ಕೆ ಹೇಳಿದಂತಹ ಇದು. ಜೊತೆಗೆ ಪ್ರದಕ್ಷಿಣೆ ಮಾಡುವಂತಹ ಕಾಲ. ಹೌದು. ಈಗ ನೀವೇನೋ ಹೇಳ್ಬಿಟ್ರಿ. ನಾವು ನೆಕ್ಸ್ಟ್ ನಮ್ಮ ಮನಸ್ಸೀಗ ಕೊಲ್ಲೂರು ಮೂಕಾಂಬಿಕೆ ಕಡೆ ಹೋಗ್ತಾ ಇದೆ. ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮಾಡಬೇಕು. ಸಮಯ ಮೀರ್ತಾ ಇದೆ. ಪೂಜಾ ಅನುಷ್ಠಾನ ಪ್ರಾರಂಭ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.